ಬಹಿರಂಗಪಡಿಸಿದಾಗ ಭೀಷ್ಮನ ಧ್ವನಿಯು ಹೆಚ್ಚು ಗಂಭೀರವಾಯಿತು. 2 ಮತ್ತು 10 ವರ್ಷಗಳ ಕಾಲ ಪ್ರತಿ ತಿಂಗಳು 3 ರಾತ್ರಿ ಉಪವಾಸವನ್ನು ಆಚರಿಸುವವನು ತನ್ನ ಸಂಬಂಧಿಕರಲ್ಲಿ ಪ್ರಾಬಲ್ಯವನ್ನು ಪಡೆಯುತ್ತಾನೆ. ಮುಂಜಾನೆ ಒಮ್ಮೆ ಮತ್ತು ಸಂಜೆಯ ನಂತರ ಒಮ್ಮೆ ತಿನ್ನುವವನು ನಡುವೆ ಕುಡಿಯುವುದನ್ನು ತ್ಯಜಿಸುವವನು ಮತ್ತು ಪ್ರತಿದಿನ ತನ್ನ ಪವಿತ್ರ ಅಗ್ನಿಯಲ್ಲಿ ಧೂಪವನ್ನು ಸುರಿಸುವವನು 6 ವರ್ಷಗಳಲ್ಲಿ ಯಶಸ್ಸನ್ನು ಪಡೆಯುತ್ತಾನೆ. ಭೀಷ್ಮನ ಕಥೆಯು ಮುಕ್ತಾಯಗೊಳ್ಳುತ್ತಿದ್ದಂತೆ ಯುಧಿಷ್ಠಿರನು ಶ್ರದ್ಧೆಯಿಂದ ಆಲಿಸಿದನು. ಅವನ ಹೃದಯವು ಪಾಂಡವರ ಆಸ್ಥಾನದ ಪವಿತ್ರ ಸಭಾಂಗಣಗಳಲ್ಲಿ ಹಿರಿಯ ಸಹೋದರ ಯುಧಿಷ್ಠಿರನು ಅವರ ಪೂಜ್ಯ ಮೊಮ್ಮಗ ಭೀಷ್ಮನ ಮುಂದೆ ನಿಂತನು. ಆಳವಾದ ಗೌರವ ಮತ್ತು ವಿಚಾರಣೆಯೊಂದಿಗೆ ಅವನು ಕೇಳಿದನು, ಓ ಉನ್ನತ ಆತ್ಮದ ಅಜ್ಜಿ, ನೀವು ಎದ್ದಗಳ ಸದ್ಗುಣಗಳ ಬಗ್ಗೆ ನಿರ್ಗಳವಾಗಿ ಮಾತನಾಡಿದ್ದೀರಿ. ಈ ಜೀವನದಲ್ಲಿ ಮತ್ತು ಮುಂದಿನ ದಿನಗಳಲ್ಲಿ ಅವುಗಳ ಗುಣಗಳನ್ನು ಬಹಿರಂಗಪಡಿಸುತ್ತೀರಿ. ಆದಾಗ್ಯೂ ಅಂತಹ ಭವ್ಯವಾದ ಆಚರಣೆಗಳು ನಮ್ಮ ಸಾಮರ್ಥ್ಯವನ್ನು ಮೀರಿವೆ ಎಂದು ನಾನು ಒಪ್ಪಿಕೊಳ್ಳಬೇಕು, ಏಕೆಂದರೆ ಅವುಗಳಿಗೆ ಹೇರಳವಾದ ಸಂಪನ್ಮೂಲಗಳು ಮತ್ತು ವೈವಿಧ್ಯಮಯ ಅರ್ಪಣೆಗಳು ಬೇಕಾಗುತ್ತವೆ. ಭೀಷ್ಮನ ಕಣ್ಣುಗಳು ತಿಳುವಳಿಕೆಯಿಂದ ಹೊಳೆಯುತ್ತಿದ್ದವು. ಅವರು ಬೇರೆ ಮಾರ್ಗವನ್ನು ಬಹಿರಂಗಪಡಿಸಲು ಪ್ರಾರಂಭಿಸಿದಾಗ ಅದು ಬಡವರು ಅಥವಾ ನಿರ್ಗತಿಕರಿಗೆ ಸುಲಭವಾಗಿ ಲಭ್ಯವಿತ್ತು. ಕೇಳು ಓ ಯುಧಿಷ್ಠಿರ, ಅವರು ಹೇಳಿದರು. ಮಹರ್ಷಿ ಅಂದಿರರು ಮೊದಲು ಘೋಷಿಸಿದ ಸುಗ್ರೀವಾಜ್ಞೆಗಳಿವೆ. ಇದನ್ನು ಗಮನಿಸಿದಾಗ ತ್ಯಾಗಗಳಿಗೆ ಸಮಾನ ಅರ್ಹತೆಯನ್ನು ನೀಡುತ್ತದೆ. ಈ ಕ್ರಿಯೆಗಳು ಸ್ವಭಾವದಲ್ಲಿ ಸರಳವಾಗಿದ್ದರೂ ಒಬ್ಬರ ಜೀವನವನ್ನು ಪರಿವರ್ತಿಸುವ ಆಳವಾದ ಶಕ್ತಿಯನ್ನು ತಮ್ಮೊಳಗೆ ಹಿಡಿದಿಟ್ಟುಕೊಳ್ಳುತ್ತವೆ. ಸತತ 6 ವರ್ಷಗಳ ಕಾಲ ಎಲ್ಲ ಆಹಾರ ಮತ್ತು ಪಾನೀಯಗಳಿಂದ ದೂರವಿದ್ದ ಬೆಳಿಗ್ಗೆ ಒಂದು ಊಟ ಮತ್ತು ರಾತ್ರಿಯಲ್ಲಿ ಇನ್ನೊಂದು ಊಟವನ್ನು ಮಾತ್ರ ಸೇವಿಸಿದ ವ್ಯಕ್ತಿಯ ಬಗ್ಗೆ ಭೀಷ್ಮ ಮಾತನಾಡಿದರು. ಈ ತಪಸ್ವಿ ಅಧ್ಯಾಸವು ಗಮನಾರ್ಹವಾದ ಪರಿವರ್ತನೆಯನ್ನು ತಂದಿತು. ಅವರು ಸೂರ್ಯನಂತೆ ಹೊಳೆಯುವ ಚಿನ್ನದ ರಥವನ್ನು ಪಡೆದರು ಮತ್ತು ಸಂಗೀತದ ಲೆಕ್ಕೆ ನೃತ್ಯ ಮಾಡುವ ಆಕಾಶದ ಹುಡುಗಿಯರೊಂದಿಗೆ ಪ್ರಜಾಪತಿಯ ಕ್ಷೇತ್ರದಲ್ಲಿ ವಾಸಿಸುತ್ತಿದ್ದರು. ಅಜ್ಜಿ ಮುಂದುವರಿಸಿದಳು, 3 ದಿನಗಳ ಕಾಲ ಉಪವಾಸ ಮಾಡುವ ಪ್ರತಿ 4ನೇ ದಿನಕ್ಕೆ ಕೇವಲ ಒಂದು ಊಟವನ್ನು ತಿನ್ನುವ ಮತ್ತು ಪ್ರತಿದಿನ ತನ್ನ ಪವಿತ್ರ ಬೆಂಕಿಯ ಮೇಲೆ ಧೂಪವನ್ನು ಸುರಿಸುವ ವ್ಯಕ್ತಿ ವಾಜಪೇಯ ಯಜ್ಞದ ಉನ್ನತ ಅರ್ಹತೆಯನ್ನು ಪಡೆಯುತ್ತಾನೆ. ಅವನ ರಥವನ್ನು ಹಂಸಗಳು, ನವಿಲುಗಳು ಮತ್ತು ಸಾರಸಗಳು ಎಳೆಯುತ್ತವೆ ಮತ್ತು ಅವನು ಲೆಕ್ಕವಿಲ್ಲದಷ್ಟು ವರ್ಷಗಳ ಕಾಲ ಸುಂದರವಾದ ಅಪ್ಸರೆಗಳಿಂದ ಆವೃತವಾದ ಇಂದ್ರನ ಪ್ರದೇಶದಲ್ಲಿ ವಾಸಿಸುತ್ತಾನೆ. ಭೀಷ್ಮನು ಮಾತನಾಡುತ್ತಿದ್ದಂತೆ ಸಭೆಯು ಆತನ ಮಾತುಗಳಿಂದ ಕಂಗೊಳಿಸಿತು. ಯುಧಿಷ್ಠಿರನ ಕಣ್ಣುಗಳು ಆಶ್ಚರ್ಯದಿಂದ ಹೊಳೆಯುತ್ತಿದ್ದವು. ಓ ಅಜ್ಜಿ, ದೀರ್ಘಾವಧಿಯ ಉಪವಾಸ ಮಾಡುವವರ ಬಗ್ಗೆ ಅವರು ಏನು ಪ್ರಯೋಜನಗಳನ್ನು ಪಡೆಯುತ್ತಾರೆ? ಭೀಷ್ಮ ಮುಗುಳ್ನಕ್ಕು ಹೇಳಿದರು. 5 ದಿನಗಳ ಉಪವಾಸ ಮಾಡುವ ವ್ಯಕ್ತಿ 6ನೇ ದಿನದಂದು ಮಾತ್ರ ತಿನ್ನುತ್ತಾನೆ ಮತ್ತು ಪ್ರತಿದಿನ ನೈವೇದ್ಯವನ್ನು ಸುರಿಸುತ್ತಾನೆ. ಗೋಮೇಧ ಯಜ್ಞದ ಅರ್ಹತೆಯನ್ನು ಪಡೆಯುತ್ತಾನೆ. ಅವನ ರಥವು ಚಿನ್ನದಿಂದ ಅಲಂಕರಿಸಲ್ಪಟ್ಟಿದೆ, ಹಂಸಗಳು ಮತ್ತು ನವಿಲುಗಳಿಂದ ಎಳೆಯಲ್ಪಟ್ಟಿದೆ ಮತ್ತು ಅವನು ಅಪ್ಸರರ ತೊಡೆಯ ಮೇಲೆ ಮಲಗುತ್ತಾನೆ. ಅವರ ಸುಮಧುರ ಹಾಡುಗಳಿಂದ ಸುತ್ತುವರಿದಿದ್ದಾನೆ. ಭೀಷ್ಮನು 1 ದಿನದಿಂದ 9 ದಿನಗಳವರೆಗೆ ಪ್ರತಿ ಉಪವಾಸದ ಗುಣಗಳನ್ನು ಬಹಿರಂಗಪಡಿಸಿದಾಗ ಸಭೆಯು ವಿಸ್ಮಯದಿಂದ ತುಂಬಿತು. ಪ್ರತಿಯೊಂದೂ ಕೊನೆಯದಕ್ಕಿಂತ ಹೆಚ್ಚಿನ ಪ್ರತಿಫಲವನ್ನು ನೀಡುತ್ತದೆ. 7 ದಿನಗಳ ಉಪವಾಸ ಮಾಡುವ ವ್ಯಕ್ತಿಯು ಪೌಂಡರಿಕ ಯಜ್ಞದ ಉನ್ನತ ಅರ್ಹತೆಯನ್ನು ಪಡೆಯುತ್ತಾನೆ ಎಂದು ಭೀಷ್ಮನು ಹೇಳಿದನು. ಅವನ ರಥವು ಬಣ್ಣದ ಕಮಲದಂತಿದೆ ಮತ್ತು ಅವನೊಂದಿಗೆ ಯೌವನ ಮತ್ತು ಸೌಂದರ್ಯವನ್ನು ಹೊಂದಿರುವ ಹುಡುಗಿಯರಿರುತ್ತಾರೆ. ಮಹಾತಾಯಿ ಈ ಶಾಸನಗಳ ರಹಸ್ಯಗಳನ್ನು ಬಹಿರಂಗಪಡಿಸುವುದನ್ನು ಮುಂದುವರೆಸಿದಾಗ ಯುಧಿಷ್ಠಿರರ ಹೃದಯವು ತುಂಬಿತು.
ಆಳವಾದ ಸಂಭಾಷಣೆಯ ನಡುವೆಯೇ ಪಾಂಡವ ಸಹೋದರರಲ್ಲಿ ಹಿರಿಯನಾದ ಯುಧಿಷ್ಠಿರನು ತನ್ನ ಪೂಜ್ಯ ಮೊಮ್ಮಗನಾದ ಭೀಷ್ಮನ ಕಡೆಗೆ ತಿರುಗಿ ಅವನ ಮನಸ್ಸಿನಲ್ಲಿ ತೂಗಾಡುತ್ತಿದ್ದ ಒಂದು ಪ್ರಶ್ನೆಯನ್ನು ಕೇಳಿದನು. ಅಜ್ಜಿ, ಅವನು ಹೇಳಿದನು, ಎಲ್ಲಾ ತೀರ್ಥಗಳಲ್ಲಿ ಶ್ರೇಷ್ಠವಾದುದನ್ನು ನನಗೆ ತಿಳಿಸಿ, ಯಾವುದು ಅತ್ಯುನ್ನತವಾದ ಶುದ್ಧತೆಯನ್ನು ತರುತ್ತದೆ? ಬುದ್ಧಿವಂತ ಮತ್ತು ತಿಳಿವಳಿಕೆಯುಳ್ಳ ಭೀಷ್ಮನು ವಿವರಿಸಲು ಪ್ರಾರಂಭಿಸಿದಾಗ ದಯೆಯಿಂದ ನಕ್ಕನು. ಓ ಯುಧಿಷ್ಠಿರನೇ, ಎಲ್ಲಾ ತೀರ್ಥಗಳು ಯೋಗ್ಯತೆಯನ್ನು ಹೊಂದಿವೆ, ಆದರೆ ನಿರ್ದಿಷ್ಟವಾಗಿ ಬುದ್ಧಿವಂತಿಕೆಯಿಂದ ಕೂಡಿದ ಮನುಷ್ಯರನ್ನು ಶುದ್ಧೀಕರಿಸುವ ಒಂದು ಅಂಶವಿದೆ. ಇದನ್ನು ಮಾನಸರೆಂದು ಕರೆಯಲಾಗುತ್ತದೆ. ಇದು ಅಗಾಧವಾದ ಮತ್ತು ಕಳಂಕವಿಲ್ಲದ ಸರೋವರವಾಗಿದ್ದು ಅದರ ನೀರು ಸತ್ಯದ ಮೂರ್ತರೂಪವಾಗಿದೆ ಮತ್ತು ಅದರ ಆಳವು ತಿಳುವಳಿಕೆಯಿಂದ ತುಂಬಿದೆ. ಭೀಷ್ಮನು ಮಾತನಾಡುತ್ತಿದ್ದಂತೆ ಅವನ ಮಾತುಗಳು ಯುಧಿಷ್ಠಿರನ ಮನಸ್ಸಿನಲ್ಲಿ ಎದ್ದು ಕಾಣುವ ಚಿತ್ರಣಗಳನ್ನು ಚಿತ್ರಿಸಿದವು. ಈ ತೀರ್ಥದಲ್ಲಿ ಸ್ನಾನ ಮಾಡುವುದು ಎಂದರೆ ಶುದ್ಧೀಕರಣದ ಫಲವನ್ನು ಪಡೆಯುವುದು. ಕಾಮ, ಪ್ರಾಮಾಣಿಕತೆ, ಸತ್ಯತೆ, ಸೌಮ್ಯತೆ, ಸಹಾನುಭೂತಿ, ಆತ್ಮಸಂಯಮ ಮತ್ತು ಶಾಂತಿಯಿಂದ ಮುಕ್ತಿ. ಆದರೆ ಮಾನಸದಲ್ಲಿ ಸ್ನಾನ ಮಾಡುವವರನ್ನು ಮಾತ್ರ ತೀರ್ಥ ಎಂದು ಪರಿಗಣಿಸಲಾಗುವುದಿಲ್ಲ. ಆಸಕ್ತಿ, ಹೆಮ್ಮೆ ಮತ್ತು ಪ್ರಾಪಂಚಿಕ ಆಸೆಗಳನ್ನು ಮೀರಿದ ಮತ್ತು ಸರಳತೆ ಮತ್ತು ಶುದ್ಧತೆಯ ಜೀವನವನ್ನು ನಡೆಸುವ ಯಾವುದೇ ವ್ಯಕ್ತಿಯನ್ನು ತೀರ್ಥ ಎಂದು ಪರಿಗಣಿಸಲಾಗುತ್ತದೆ. ಭೀಷ್ಮನು ವಿರಾಮಗೊಳಿಸಿದನು. ತನ್ನ ಕಣ್ಣುಗಳು ದೂರದಲ್ಲಿ ತಾನು ಹೇಳಲು ಪ್ರಯತ್ನಿಸುತ್ತಿರುವುದರ ಸಾರವನ್ನು ತಿಳಿಸಲು ಸರಿಯಾದ ಪದಗಳನ್ನು ಹುಡುಕುತ್ತಿರುವಂತೆ ನೋಡುತ್ತಿದ್ದವು. ಅತ್ಯುನ್ನತ ತೀರ್ಥ, ಅವನು ಘೋಷಿಸಿದನು, ಎಲ್ಲದರ ಬಗ್ಗೆ ಜ್ಞಾನವನ್ನು ಹೊಂದಿರುವವನು ಮತ್ತು ಸ್ವಾಮ್ಯದ ಕಲ್ಪನೆಯಿಂದ ತನ್ನನ್ನು ತಾನು ಮುಕ್ತಗೊಳಿಸಿಕೊಂಡವನು. ಅವನ ನೋಟವು ಶುದ್ಧತೆಯ ಗುಣಲಕ್ಷಣಗಳ ಕಡೆಗೆ ನಿರ್ದೇಶಿಸಲ್ಪಟ್ಟಿದೆಗ. ಲಗತ್ತುಗಳು, ಹೆಮ್ಮೆ ಮತ್ತು ಪ್ರಾಪಂಚಿಕ ಬಯಕೆಗಳಿಂದ ಸ್ವಾತಂತ್ರ್ಯ, ಸರಳತೆ ಮತ್ತು ಆತ್ಮಸಂಯಮದ ಜೀವನ ಮತ್ತು ಸಹಾನುಭೂತಿ ಮತ್ತು ಶಾಂತಿಯಿಂದ ತುಂಬಿದ ಹೃದಯ. ಯುಧಿಷ್ಠಿರನು ಭೀಷ್ಮನ ಮಾತುಗಳನ್ನು ಶ್ರದ್ಧೆಯಿಂದ ಆಲಿಸುತ್ತಿದ್ದಂತೆ ನಿಜವಾದ ಶುದ್ಧತೆಯು ಕೇವಲ ಬಾಹ್ಯ ಶುದ್ಧೀಕರಣವಲ್ಲ, ಆದರೆ ಒಬ್ಬರ ಆತ್ಮದ ಆಂತರಿಕ ಪರಿವರ್ತನೆಯ ಬಗ್ಗೆ ಎಂದು ಅವನು ಅರ್ಥಮಾಡಿಕೊಳ್ಳಲು ಪ್ರಾರಂಭಿಸಿದನು. ಸ್ವಯಂದ ನಿರಾಕರಣೆಯಿಂದ ತನ್ನನ್ನು ತಾನು ತೊಳೆದುಕೊಂಡವನು ಭೀಷ್ಮನು ವಿವರಿಸಿದನು. ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ನಿಜವಾಗಿಯೂ ಶುದ್ಧನೆಂದು ಪರಿಗಣಿಸಲ್ಪಟ್ಟಿದ್ದಾನೆ. ಆದ್ದರಿಂದ ಯುಧಿಷ್ಠಿರನು ಕೇವಲ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡುವುದು ಸಾಕಾಗುವುದಿಲ್ಲ ಎಂದು ಅರಿತುಕೊಂಡನು. ಒಬ್ಬನು ಸರಳತೆ, ಸಹಾನುಭೂತಿ ಮತ್ತು ಆತ್ಮಸಂಯಮದ ಜೀವನವನ್ನು ಬೆಳೆಸಿಕೊಳ್ಳಬೇಕು. ಭೀಷ್ಮನು ತನ್ನ ವಿವರಣೆಯನ್ನು ಮುಂದುವರಿಸಿದನು. ಭೂಮಿಯ ಮೇಲಿನ ತೀರ್ಥಗಳ ಬಗ್ಗೆ ಮಾತನಾಡುತ್ತಾ, ಪುರುಷರು ಹೆಸರುಗಳನ್ನು ಪಠಿಸುವ ಮೂಲಕ, ಸ್ನಾನ ಮಾಡುವ ಮೂಲಕ ಮತ್ತು ಅರ್ಪಣೆಗಳನ್ನು ಮಾಡುವ ಮೂಲಕ ತಮ್ಮನ್ನು ತಾವು ಶುದ್ಧೀಕರಿಸಿಕೊಳ್ಳಬಹುದಾದ ನಿರ್ದಿಷ್ಟ ಸ್ಥಳಗಳು ದೇಹದ ತೀರ್ಥಗಳು ಮತ್ತು ಭೂಮಿಯ ಮೇಲಿನ ತೀರ್ಥಗಳೆರಡರಲ್ಲೂ ಸ್ನಾನ ಮಾಡುವ ಮೂಲಕ ಅವನು ಹೇಳಿದನು, ಒಬ್ಬರು ವಿಳಂಬವಿಲ್ಲದೆ ಯಶಸ್ಸನ್ನು ಸಾಧಿಸಬಹುದು. ಯುಧಿಷ್ಠಿರನು ಆಲಿಸಿದಂತೆ ಅವನು ಎಲ್ಲದರ ಪರಸ್ಪರ ಸಂಬಂಧವನ್ನು ಗ್ರಹಿಸಲು ಪ್ರಾರಂಭಿಸಿದನು. ದೇಹದಲ್ಲಿ ತೀರ್ಥಗಳು ನೀಡಿದ ಶುದ್ಧತೆಯನ್ನು ಅವರು ನೀಡಿದ ಕೊಡುಗೆಯೊಂದಿಗೆ ಹೇಗೆ ಸಂಯೋಜಿಸಬಹುದು? ಯುಧಿಷ್ಠಿರನ ಮುಂದೆ ನೆರೆದಿದ್ದ ಸಭೆಯ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಾ ಸೂರ್ಯನು ರಾಜ್ಯದ ಮೇಲೆ ಮುಳುಗುತ್ತಿದ್ದನು. ತನ್ನ ಪೂಜ್ಯ ಮೊಮ್ಮಗನಾದ ಭೀಷ್ಮನನ್ನು ಉಪವಾಸದ ಅತ್ಯುನ್ನತ ಮತ್ತು ಅತ್ಯಂತ ಪ್ರಯೋಜನಕಾರಿ ಫಲಗಳ ಬಗ್ಗೆ ಕೇಳಿದಾಗ ಯುವರಾಜನ ಕಣ್ಣುಗಳು ಕುತೂಹಲದಿಂದ ಹೊಳೆಯುತ್ತಿದ್ದವು. ಅವನು ಮಾತನಾಡಲು ಪ್ರಾರಂಭಿಸಿದಾಗ ಭೀಷ್ಮನ ಕಣ್ಣುಗಳು ಬುದ್ಧಿವಂತಿಕೆಯಿಂದ ಹೊಳೆಯುತ್ತಿದ್ದವು. ಕೇಳು ಓ ಗಾಜನೇ, ಅವನ ಧ್ವನಿಯು ಮಂದ ಮತ್ತು ಹಿತವಾದದ್ದು. ಸ್ವತಃ ಜನಿಸಿದವನು ಹಾಡಿದ ಹಾಡನ್ನು, ಅತ್ಯುನ್ನತ ಸಂತೋಷವನ್ನು ಸಾಧಿಸಲು ಒಂದು ಮಾರ್ಗವಿದೆ. ಎಲ್ಲಾ ನೋವುಗಳಿಂದ ವಿಮೋಚನೆಗೆ
ಕಾರಣವಾಗುವ ಮಾರ್ಗವಿದೆ. ಮಾರ್ಗಶೀರ್ಷ ಮಾಸದಲ್ಲಿ ಚಂದ್ರನ 12ನೇ ದಿನದಂದು ಒಬ್ಬನು ಉಪವಾಸ ಮಾಡಬೇಕು ಮತ್ತು ಇಡೀ ದಿನ ಮತ್ತು ರಾತ್ರಿ ಕೃಷ್ಣನನ್ನು ಕೇಶವನಾಗಿ ಪೂಜಿಸಬೇಕು. ಹಾಗೆ ಮಾಡುವುದರಿಂದ ಕುದುರೆ ಯಜ್ಞದ ಅರ್ಹತೆಯನ್ನು ಪಡೆಯುತ್ತಾನೆ ಮತ್ತು ಎಲ್ಲಾ ಪಾಪಗಳಿಂದ ಶುದ್ಧನಾಗುತ್ತಾನೆ. ವಿಶ್ವನು ಪ್ರಾಚೀನ ಜ್ಞಾನದ ರಹಸ್ಯಗಳನ್ನು ಬಹಿರಂಗಪಡಿಸುವುದನ್ನು ಮುಂದುವರೆಸಿದಾಗ ಯುಧಿಷ್ಠಿರನ ಕಣ್ಣುಗಳು ಆಸಕ್ತಿಯಿಂದ ವಿಶಾಲವಾದವು. ಪೌಷ ತಿಂಗಳಲ್ಲಿ ಅವನು ಹೇಳಿದನು, ಒಬ್ಬರು ಚಂದ್ರನ 12ನೇ ದಿನದಂದು ಉಪವಾಸ ಮಾಡಬೇಕು ಮತ್ತು ಇಡೀ ದಿನ ಮತ್ತು ರಾತ್ರಿ ಕೃಷ್ಣನನ್ನು ನಾರಾಯಣನಂತೆ ಪೂಜಿಸಬೇಕು. ಇದು ಒಬ್ಬರಿಗೆ ವಶಾಪೆಯ ಯಜ್ಞದ ಗುಣಗಳನ್ನು ಮತ್ತು ಅತ್ಯುನ್ನತ ಯಶಸ್ಸನ್ನು ತರುತ್ತದೆ. ಭೀಷ್ಮನು ಮಾತನಾಡುತ್ತಿದ್ದಂತೆ ಆತನ ಮಾತುಗಳು ಭಕ್ತಿ ಮತ್ತು ಸ್ವಯಂಶಿಸ್ತಿನ ಶಕ್ತಿಯನ್ನು ಬಹಿರಂಗಪಡಿಸುವ ಆಧ್ಯಾತ್ಮಿಕ ಸತ್ಯದ ಭಾವಚಿತ್ರವನ್ನು ನೇದವು. ತಿಂಗಳ ನಿರ್ದಿಷ್ಟ ದಿನಗಳಲ್ಲಿ ಉಪವಾಸ ಮಾಡುವುದರಿಂದ ಕೃಷ್ಣನನ್ನು ವಿವಿಧ ಹೆಸರುಗಳು ಮತ್ತು ಗುಣಲಕ್ಷಣಗಳೊಂದಿಗೆ ಪೂಜಿಸುವುದರಿಂದ ಹೇಗೆ ವಿಭಿನ್ನ ಪ್ರತಿಫಲಗಳು ದೊರೆಯುತ್ತವೆ ಎಂಬುದನ್ನು ಆತ ವಿವರಿಸಿದನು. ಆಗ ತಿಂಗಳಲ್ಲಿ ಚಂದ್ರನ 12ನೇ ದಿನದಂದು ಉಪವಾಸ ಮಾಡಬೇಕು ಮತ್ತು ಇಡೀ ದಿನ ಮತ್ತು ರಾತ್ರಿ ಕೃಷ್ಣನನ್ನು ಮಾಧವನಾಗಿ ಪೂಜಿಸಬೇಕು. ಇದು ರಾಜಸೂಯ ಯಜ್ಞದ ಗುಣಗಳನ್ನು ತರುತ್ತದೆ ಮತ್ತು ತನ್ನದೇ ಆದ ಜನಾಂಗವನ್ನು ದುಃಖದಿಂದ ರಕ್ಷಿಸುತ್ತದೆ ಎಂದು ಅವರು ಹೇಳಿದ ಯುಧಿಷ್ಠಿರನು ಶ್ರದ್ಧೆಯಿಂದ ಆಲಿಸುತ್ತಿದ್ದಂತೆ ಭೀಷ್ಮನು ಸ್ವಯಂಜನನದ ರಹಸ್ಯಗಳನ್ನು ಬಹಿರಂಗಪಡಿಸುವುದನ್ನು ಮುಂದುವರೆಸಿದನು. ಫಾಲ್ಗುಣ ತಿಂಗಳಲ್ಲಿ ಅವನು ಹೇಳಿದನು, ಒಬ್ಬರು ಚಂದ್ರನ 12ನೇ ದಿನದಂದು ಉಪವಾಸ ಮಾಡಬೇಕು ಮತ್ತು ಇಡೀ ದಿನ ಮತ್ತು ರಾತ್ರಿ ಕೃಷ್ಣನನ್ನು ಗೋವಿಂದನಾಗಿ ಪೂಜಿಸಬೇಕು. ಇದು ಒಬ್ಬರಿಗೆ ಅತಿರಾತ್ರ ಯಜ್ಞದ ಅರ್ಹತೆಯನ್ನು ತರುತ್ತದೆ ಮತ್ತು ಸೋಮ ಪ್ರದೇಶಕ್ಕೆ ಕರೆದೊಯ್ಯುತ್ತದೆ. ಹಾದು ಹೋಗುವ ಪ್ರತಿ ಕ್ಷಣಕ್ಕೂ ಯುಧಿಷ್ಠಿರನ ತಿಳುವಳಿಕೆಯು ಗಾಢವಾಗುತ್ತಾ ಹೋಯಿತು. ಅವನ ಹೃದಯವು ಆಶ್ಚರ್ಯ ಮತ್ತು ವಿಸ್ಮಯದಿಂದ ತುಂಬಿತು. ಕೃಷ್ಣನನ್ನು ವಿವಿಧ ಹೆಸರುಗಳು ಮತ್ತು ಗುಣಲಕ್ಷಣಗಳೊಂದಿಗೆ ಪೂಜಿಸುವಾಗ ಭೀಷ್ಮನು ತಿಂಗಳ ನಿರ್ದಿಷ್ಟ ದಿನಗಳಲ್ಲಿ ಉಪವಾಸದ ಪ್ರತಿಫಲವನ್ನು ಪ್ರಕಟಿಸಿದಂತೆ ಅವನು ಆಲಿಸಿದನು. ಚೈತ್ರ ತಿಂಗಳಲ್ಲಿ ಚಂದ್ರನ 12ನೇ ದಿನದಂದು ಉಪವಾಸ ಮಾಡಬೇಕು ಮತ್ತು ಇಡೀ ದಿನ ಮತ್ತು ರಾತ್ರಿ ಕೃಷ್ಣನನ್ನು ವಿಷ್ಣುವಾಗಿ ಪೂಜಿಸಬೇಕು. ಇದು ಪುಂಡರೀಕ ಯಜ್ಞದ ಯೋಗ್ಯತೆಯನ್ನು ತರುತ್ತದೆ ಮತ್ತು ದೇವತೆಗಳ ಪ್ರದೇಶಕ್ಕೆ ಕರೆದೊಯ್ಯುತ್ತದೆ ಎಂದು ಭೀಷ್ಮ ಹೇಳಿದರು. ಸೂರ್ಯನು ದಿಗಂತದ ಕೆಳಗೆ ಮುಳುಗಿ ರಾಜ್ಯವನ್ನು ಮೃದುವಾದ ಸಂಜೆಯ ಹೊಳಪಿನಲ್ಲಿ ಮುಳುಗಿಸಿದಾಗ ಭೀಷ್ಮನು ತನ್ನ ಬಹಿರಂಗಪಡಿಸುವಿಕೆಯನ್ನು ಮುಕ್ತಾಯಗೊಳಿಸಿದನು. 1 ವರ್ಷದ ಕಾಲ ಈ ಉಪವಾಸವನ್ನು ಆಚರಿಸುವ ಮೂಲಕ ಎಂದು ಅವನು ಹೇಳಿದನು. ತನ್ನ ಜೀವನದ ಸಂಜೆಯ ಹೊತ್ತಿನಲ್ಲಿ ಭೀಷ್ಮನು ತನ್ನ ಬಾಣಗಳ ಹಾಸಿಗೆಯ ಮೇಲೆ ಮೇಣದ ಬತ್ತಿಯ ಮೃದುವಾದ ಹೊಳಪಿನಿಂದ ಸುತ್ತುವರಿದನು. ಅವನ ಕಣ್ಣುಗಳು ವರ್ಷಗಳ ಭಾರದಿಂದ ಆಯಾಸಗೊಂಡಿದ್ದರೂ ಇನ್ನೂ ಆಳವಾದ ಬುದ್ಧಿವಂತಿಕೆಯಿಂದ ಹೊಳೆಯುತ್ತಿದ್ದವು. ಪಾಂಡುವಿನ ಮಗ ಮತ್ತು ಸಿಂಹಾಸನದ ಉತ್ತರಾಧಿಕಾರಿಯಾದ ಯುಧಿಷ್ಠಿರನು ಗೌರವದಿಂದ ಅವನ ಬಳಿಗೆ ಬಂದನು. ಯುವರಾಜನ ಮುಖವು ಒಳಗಿನ ಪ್ರಕ್ಷುಬ್ಧತೆಯನ್ನು ಪ್ರತಿಬಿಂಬಿಸಿತು. ಅವನ ಮನಸ್ಸು ಜೀವನದ ನಿಗೂಢತೆಗಳ ಬಗ್ಗೆ ಪ್ರಶ್ನೆಗಳೊಂದಿಗೆ ಓಡುತ್ತಿತ್ತು. ಅವನು ಭೀಷ್ಮನ ಹಾಸಿಗೆ ಹತ್ತಿರ ಬರುತ್ತಿದ್ದಂತೆ ಯುಧಿಷ್ಠಿರನು ಹಂಬಲದಿಂದ ತುಂಬಿದ ಧ್ವನಿಯಲ್ಲಿ ಮಾತನಾಡಿದನು. ಅಜ್ಜಿ, ನಾನು ಯಾವಾಗಲೂ ಅಸ್ತಿತ್ವದ ರಹಸ್ಯಗಳನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿದ್ದೆ. ಒಬ್ಬನು ಸೌಂದರ್ಯ ಮತ್ತು ಸಮೃದ್ಧಿಯನ್ನು ಹೇಗೆ ಪಡೆಯುತ್ತಾನೆ, ಒಬ್ಬನು ಆಹ್ಲಾದಕರ ಮನೋಭಾವವನ್ನು ಹೇಗೆ ಬೆಳೆಸಿಕೊಳ್ಳಬಹುದು ಮತ್ತು ಸಂಪತ್ತು ಮತ್ತು ಸಂತೋಷವನ್ನು ಹೇಗೆ ಸಂಗ್ರಹಿಸಬಹುದು. ಪ್ರಾಚೀನ ಯೋಧರ ಮಾರ್ಗದರ್ಶನವನ್ನು ಕೋರುವ ಪದಗಳು ಪ್ರಾರ್ಥನೆಯಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಭೀಷ್ಮನ ನೋಟವು ವಯಸ್ಸಾದಂತೆ ದುರ್ಬಲಗೊಂಡರೂ ಇನ್ನೂ ಒಳಗಿನ ಬೆಳಕಿನಿಂದ ಹೊಳೆಯುತ್ತಿತ್ತು. ಆತ ಮುಗುಳಕ್ಕನು, ಆತನ ಕಣ್ಣುಗಳು ತಮ್ಮೊಳಗೆ ಜ್ಞಾನದ ಜಗತ್ತನ್ನು ಹಿಡಿದಿವೆ ಎಂದು ತೋರುತ್ತಿತ್ತು. ಓ ಯುಧಿಷ್ಠಿರ, ಅವನ ಧ್ವನಿಯು ಮಂದ ಮತ್ತು ಹಿತವಾದದ್ದು. ಉತ್ತರವು ನಮ್ಮ ಮೇಲಿರುವ ಆಕಾಶದ ಗ್ಯಾಲೆನಲ್ಲಿದೆ. ಚಂದ್ರನು ಮೂಲ ನಕ್ಷತ್ರದೊಂದಿಗೆ ಹೊಂದಿಕೊಂಡಾಗ ರೋಹಿಣಿ ತನ್ನ ಕರುಳಿನಲ್ಲಿ ಪ್ರಕಾಶಮಾನವಾಗಿ ಹೊಳೆಯುವಾಗ
ಮತ್ತು ಫಲ್ಗುಣಿ ತನ್ನ ಗುದದ್ವಾರವನ್ನು ಬೆಳಗಿಸಿದಾಗ ಚಂದ್ರಾವತ ಪ್ರತಿಜ್ಞೆಯನ್ನು ಕೈಗೊಳ್ಳಬೇಕಾಗುತ್ತದೆ. ಭೀಷ್ಮನು ಮಾತನಾಡುತ್ತಿದ್ದಂತೆ ಅವನ ಮಾತುಗಳು ತಾರಾಗಣಗಳ ಸಂಕೀರ್ಣ ನೃತ್ಯದ ಮೂಲಕ ಯುಧಿಷ್ಠಿರನಿಗೆ ಮಾರ್ಗದರ್ಶನ ನೀಡುವ ಖಗೋಳ ಯಂತ್ರಶಾಸ್ತ್ರದ ವಸ್ತ್ರವನ್ನು ನೇಯ್ದವು. ನಿಮ್ಮ ಮೊಳಕಾಲಿನ ಕೀಲುಗಳು ಅಶ್ವಿನಿಯೊಂದಿಗೆ ಜೋಡಿಸಲ್ಪಟ್ಟಾಗ ಮತ್ತು ನಿಮ್ಮ ಮೊಳಕಾಲುಗಳು ಆಶಾದಗಳನ್ನು ಸ್ಪರ್ಶಿಸಿದಾಗ, ಕೃತಿಕಾ ನಿಮ್ಮ ಸೊಂಟವನ್ನು ಅಲಂಕರಿಸಿದಾಗ ಮತ್ತು ಪುನರ್ವಾಸು ನಿಮ್ಮ ಬೆರಳುಗಳಿಗೆ ಕಿರೀಟವನ್ನು ಧರಿಸಿದಾಗ, ಆಗ ನೀವು ಈ ಪವಿತ್ರ ಪ್ರತಿಜ್ಞೆಯನ್ನು ಪ್ರಾರಂಭಿಸಬೇಕು. ಯುವರಾಜನು ಗಮನದಿಂದ ಆಲಿಸಿದನು. ಅವನ ಮನಸ್ಸು ಓಯಸಿಸ್ನಲ್ಲಿ ಒಣಗಿದ ಪ್ರಯಾಣಿಕರಂತೆ ಬುದ್ಧಿವಂತಿಕೆಯಲ್ಲಿ ಕುಡಿಯುತ್ತಿತ್ತು. ಭೀಷ್ಮನ ಧ್ವನಿಯು ನಕ್ಷತ್ರಗಳ ಲಯದೊಂದಿಗೆ ಮೇಲೇರಿತು ಮತ್ತು ಬಿದ್ದಿತು. ಅನುರಾಧನು ನಿಮ್ಮ ಹೊಟ್ಟೆಯನ್ನು ಬೆಳಗಿಸಿದಾಗ, ವಿಶಾಖರು ನಿಮ್ಮ ತೋಳುಗಳನ್ನು ತಲುಪಿದಾಗ ಮತ್ತು ಹಸ್ತವು ನಿಮ್ಮ ಕೈಗಳನ್ನು ಮಾರ್ಗದರ್ಶಿಸಿದಾಗ, ಆಗ ನೀವು ಆಕಾಶದ ಲಯಕ್ಕೆ ಶರಣಾಗಬೇಕು. ಅವನು ಮಾತನಾಡುವಾಗ ಯುಧಿಷ್ಠಿರನು ತನ್ನ ಹೃದಯವನ್ನು ವಿಸ್ತರಿಸುತ್ತಿದ್ದನೆಂದು ಭಾವಿಸಿದನು. ಅಸ್ತಿತ್ವದ ಬಟ್ಟೆಯು ಅವನ ಮುಂದೆ ತೆರೆದುಕೊಳ್ಳುತ್ತಿದೆ. ಬುದ್ಧಿವಂತ ಯೋಧನು ಮುಂದುವರಿಸಿದನು. ಈ ಪ್ರತಿಜ್ಞೆಯನ್ನು ಪೂರ್ಣಗೊಳಿಸಿದ ನಂತರ ವೇದಗಳನ್ನು ಚೆನ್ನಾಗಿ ತಿಳಿದಿರುವ ಬ್ರಾಹ್ಮಣರಿಗೆ ತುಪ್ಪದ ಉಡುಗೊರೆಗಳನ್ನು ನೀಡಿ, ಆಗ ನಿಮಗೆ ಜ್ಞಾನವನ್ನು ನೀಡಲಾಗುವುದು ಮತ್ತು ನಿಮ್ಮ ಹೃದಯವು ಎಲ್ಲಾ ಆಶೀರ್ವಾದ ಗುಣಗಳಿಂದ ತುಂಬಿ ಹರಿಯುತ್ತದೆ. ಭೀಷ್ಮನ ಮಾತುಗಳು ವಾಗ್ದಾನದಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಬ್ರಹ್ಮಾಂಡದ ಮೂಲತತ್ವವನ್ನು ಈ ಕ್ಷಣದಲ್ಲಿ ಬಟ್ಟಿರಿಸಿದಂತೆ ನಂತರದ ಮೌನದಲ್ಲಿ ಯುಧಿಷ್ಠಿರನು ತನ್ನೊಳಗೆ ಸ್ಥಿರವಾದ ಶಾಂತಿಯ ಭಾವವನ್ನು ಅನುಭವಿಸಿದನು. ತನಗೆ ಒಂದು ಅಮೂಲ್ಯವಾದ ಉಡುಗೊರೆಯನ್ನು ನೀಡಲಾಗಿದೆ ಎಂದು ಅವನಿಗೆ ತಿಳಿದಿತ್ತು. ಅಸ್ತಿತ್ವದ ಗುಪ್ತ ಸಾಮರಸ್ಯದ ಒಂದು ನೋಟ. ಅವನು ಭೀಷ್ಮನ ಶಾಂತವಾದ ಮುಖವನ್ನು ನೋಡುತ್ತಿರುವ ಒಂದು ಗೊಂದಲಮಯ ಕೂಟದ ನಡುವೆ ರಾಜ ಯುಧಿಷ್ಠಿರನು ತನ್ನ ಬುದ್ಧಿವಂತ ಅಜ್ಜರ ಭೀಷ್ಮನ ಬಳಿಗೆ ಹೋಗಿ ಜೀವನ ಮತ್ತು ಮರಣದ ರಹಸ್ಯಗಳ ಬಗ್ಗೆ ಮಾರ್ಗದರ್ಶನವನ್ನು ಕೇಳಿದನು. ಆ ಮರ್ತ್ಯ ಜೀವಿಗಳನ್ನು ಬಂಧಿಸಿದ ಪುನರ್ಜನ್ಮದ ಶಾಶ್ವತ ಚಕ್ರವನ್ನು ಅರ್ಥಮಾಡಿಕೊಳ್ಳಲು ರಾಜನ ಕಣ್ಣುಗಳು ಆಳವಾದ ಹಂಬಲದಿಂದ ತುಂಬಿದ್ದವು. ಅವನು ಕೇಳಿದನು, ಅಜ್ಜಿ, ನಾನು ಆ ಅತ್ಯುತ್ತಮ ನಿಯಮಗಳನ್ನು ತಿಳಿಯಲು ಬಯಸುತ್ತೇನೆ. ಅದರ ಪರಿಣಾಮವಾಗಿ ಮರ್ತ್ಯ ಜೀವಿಗಳು ತಮ್ಮ ಪುನರ್ಜನ್ಮದ ಸುತ್ತುಗಳ ಮೂಲಕ ಪ್ರಯಾಣಿಸಬೇಕಾಗುತ್ತದೆ. ಓ ರಾಜನೇ, ಕುರುಷು ಎತ್ತರದ ಸ್ವರ್ಗಕ್ಕೆ ತಲುಪುವಲ್ಲಿ ಯಶಸ್ವಿಯಾಗುತ್ತಾರೆ ಮತ್ತು ನರಕದಲ್ಲಿ ಮುಳುಗುವ ಆ ನಡವಳಿಕೆ ಏನು? ಯಾವಾಗ ಮರದ ತುಂಡು ಅಥವಾ ಭೂಮಿಯ ರೆಪ್ಪುಗಟ್ಟಿದಂತೆ ನಿಷ್ಕ್ರಿಯವಾಗಿರುವ ಮೃತ ದೇಹವನ್ನು ತ್ಯಜಿಸಿ ಜನರು ಬೇರೆ ಜಗತ್ತಿಗೆ ಹೋಗುತ್ತಾರೆ. ಅಲ್ಲಿ ಅವರನ್ನು ಅನುಸರಿಸುವವರು ಯಾರು? ಭೀಷ್ಮನ ತಿಳಿವಳಿಕೆಯುಳ್ಳ ನಗುವಿನೊಂದಿಗೆ ಆಕಾಶದ ಕಡೆಗೆ ತೋರಿಸುತ್ತಾ, ಮಹಾನ್ ಬುದ್ಧಿವಂತಿಕೆಯ ಪ್ರಸಿದ್ಧ ಬೃಹಸ್ಪತಿಯು ಬರುತ್ತಾನೆ. ನೀನು ಅವನನ್ನು ಕೇಳುತ್ತೀಯಾ? ವಿಷಯವು ಶಾಶ್ವತವಾದ ರಹಸ್ಯವಾಗಿದೆ. ಈ ವಿಷಯವನ್ನು ವಿವರಿಸಲು ಬೇರೆ ಯಾರೂ ಸಮರ್ಥರಿಲ್ಲ. ಬೃಹಸ್ಪತಿಯಂತೆ ಮಾತನಾಡುವವರು ಯಾರೂ ಇಲ್ಲ ಎಂದು ಹೇಳಿದನು. ಭೀಷ್ಮನ ಮಾತುಗಳಿಂದ ಕರೆಯಲ್ಪಟ್ಟಂತೆ ಬೃಹಸ್ಪತಿಯು ಆಕಾಶದಿಂದ ಇಳಿದನು ಮತ್ತು ರಾಜ ಯುಧಿಷ್ಠಿರನು ಧೃತರಾಷ್ಟ್ರನನ್ನು ಒಳಗೊಂಡಂತೆ ಹಾಜರಿದ್ದ ಎಲ್ಲರೊಂದಿಗೆ ಅವನನ್ನು ಸರಿಯಾದ ಗೌರವಗಳೊಂದಿಗೆ ಸ್ವಾಗತಿಸಲು ನಿಂತನು. ಈ ಬುದ್ಧಿವಂತ ಋಷಿಗೆ ನೀಡಲಾದ ಆರಾಧನೆಯು ಗೌರವ ಮತ್ತು ಗೌರವಕ್ಕೆ ಸಾಕ್ಷಿಯಾಗಿದೆ. ಅವರು ಸಮೀಪಿಸುತ್ತಿದ್ದಂತೆ ಅವರ ಕಣ್ಣುಗಳು ಜ್ಞಾನದಿಂದ ಹೊಳೆಯುತ್ತಿದ್ದವು ಮತ್ತು ಅವರ ಧ್ವನಿಯು ಗುಡುಗುಗಳಂತೆ ಪ್ರತಿಧ್ವನಿಸಿತು. ಕಲಿಯಲು ಉತ್ಸುಕನಾಗಿದ್ದ ರಾಜ ಯುಧಿಷ್ಠಿರನು, ಓ ಪ್ರಖ್ಯಾತ, ನೀನು ಎಲ್ಲಾ ಕರ್ತವ್ಯಗಳನ್ನು ಮತ್ತು ಎಲ್ಲಾ ಧರ್ಮಗ್ರಂಥಗಳನ್ನು ಬಲ್ಲವನಾಗಿದ್ದೀಯ. ಮರ್ತ್ಯ ಜೀವಿಗಳ ನಿಜವಾದ ಸ್ನೇಹಿತ ಎಂದರೇನು ಎಂದು ನೀನು ನನಗೆ ಹೇಳುತ್ತೀಯಾ? ಇದು ತಂದೆ ಅಥವಾ ತಾಯಿ ಅಥವಾ ಮಗ ಅಥವಾ ಬೋಧಕ ಅಥವಾ ಸಂಬಂಧಿಕರು ಅಥವಾ ಸ್ನೇಹಿತರು ಎಂದು ಕರೆಯಲ್ಪಡುವವರು. ಬೃಹಸ್ಪತಿಯ ಪ್ರತಿಕ್ರಿಯೆಯು ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯಂತೆ ಹಿತವಾದ ಮತ್ತು ಜ್ಞಾನೋದಯದಂತಿತ್ತು. ಓ ರಾಜನೇ, ಒಬ್ಬನೇ ಹುಟ್ಟುತ್ತಾನೆ ಮತ್ತು ಒಬ್ಬನೇ ಸಾಯುತ್ತಾನೆ.
ಒಬ್ಬನು ಎದುರಿಸುವ ತೊಂದರೆಗಳನ್ನು ಒಬ್ಬನೇ ದಾಟುತ್ತಾನೆ, ಮತ್ತು ಯಾವ ದುಃಖವು ಅವನ ಪಾಲಿಗೆ ಬೀಳುತ್ತದೆಯೋ ಅದನ್ನು ಒಬ್ಬನೇ ಎದುರಿಸುತ್ತಾನೆ. ಈ ಕೃತ್ಯರಲ್ಲಿ ಒಬ್ಬನಿಗೆ ನಿಜವಾಗಿಯೂ ಯಾವುದೇ ಸಂಗಾತಿಯಿಲ್ಲ. ತಂದೆ ತಾಯಿ, ಸಹೋದರ ಮಗ, ಗುರು ಸಂಬಂಧಿಕರು ಮತ್ತು ಸ್ನೇಹಿತರು ಮೃತದೇಹವನ್ನು ಮರದ ತುಂಡು ಅಥವಾ ಭೂಮಿಯ ಹೆಬ್ಬಾಗಿಲಿನಂತೆ ಬಿಟ್ಟು ಕೇವಲ ಒಂದು ಕ್ಷಣ ಮಾತ್ರ ದುಃಖಿಸಿದ ನಂತರ ಎಲ್ಲರೂ ಅದರಿಂದ ದೂರ ಸರಿದು ತಮ್ಮ ಸ್ವಂತ ಕಾಳಜಿಗಳಿಗೆ ಮುಂದುವರಿಯುತ್ತಾರೆ. ಕೇವಲ ಸದಾಚಾರವು ಎಲ್ಲರೂ ತ್ಯಜಿಸಿದ ದೇಹವನ್ನು ಅನುಸರಿಸುತ್ತದೆ. ಬೃಹಸ್ಪತಿಯವರು ಮಾತನಾಡುತ್ತಿದ್ದಂತೆ ಅವರ ಮಾತುಗಳು ಅಸ್ತಿತ್ವದ ಸ್ವರೂಪದ ಬಗ್ಗೆ ಸತ್ಯವನ್ನು ಬಹಿರಂಗಪಡಿಸುವ ಬುದ್ಧಿವಂತಿಕೆಯ ಭಾವಚಿತ್ರವನ್ನು ನೇಯ್ದವು. ಆದ್ದರಿಂದ ಇದು ಸ್ಪಷ್ಟವಾಗಿದೆ. ನೀತಿಯು ಏಕೈಕ ಸ್ನೇಹಿತ ಮತ್ತು ನೀತಿಯನ್ನು ಮಾತ್ರ ಎಲ್ಲರೂ ಹುಡುಕಬೇಕು. ಒಂದೇ ಋಷಿಗಳ ಸಭೆಯಲ್ಲಿ ನೀತಿವಂತ ರಾಜ ಯುಧಿಷ್ಠಿರನು ಅನ್ಯಾಯ ಮತ್ತು ಸದಾಚಾರ ಎರಡರ ಪರಿಣಾಮಗಳನ್ನು ಬಹಿರಂಗಪಡಿಸುವಂತೆ ಬುದ್ಧಿವಂತ ಬೃಹಸ್ಪತಿಯನ್ನು ಕೇಳಿಕೊಂಡನು. ವಿಕೃತ ಮನಸ್ಸಿನಿಂದ ಪಾಪ ಕೃತ್ಯಗಳನ್ನು ಮಾಡುವವರು ಕತ್ತಲಲ್ಲಿ ಮುಳುಗುತ್ತಾರೆ ಮತ್ತು ಅಂತಿಮವಾಗಿ ನರಕಕ್ಕೆ ಬೀಳುತ್ತಾರೆ ಎಂದು ವಿವರಿಸುವ ಮೂಲಕ ಬೃಹಸ್ಪತಿಯು ಪ್ರಾರಂಭಿಸಿದನು. ಯುಧಿಷ್ಠಿರನ ಕುತೂಹಲವು ಕೆರಳಿತು ಮತ್ತು ಅವನು ವಿಮೋಚನೆಯ ಮಾರ್ಗವನ್ನು ಕೇಳಿದನು. ಪಶ್ಚಾತ್ತಾಪ, ಚಿಂತನೆಯ ಮತ್ತು ತಪ್ಪೊಪ್ಪಿಗೆಯ ಮೂಲಕ ಪಾಪದ ಪರಿಣಾಮಗಳಿಂದ ತಪ್ಪಿಸಿಕೊಳ್ಳಬಹುದು ಎಂದು ಬೃಹಸ್ಪತಿಯವರು ಹೇಳಿದರು. ವಿದ್ವಾಂಸರಾದ ಬ್ರಾಹ್ಮಣರ ಮುಂದೆ ಒಬ್ಬರ ಪಾಪಗಳನ್ನು ಒಪ್ಪಿಕೊಳ್ಳುವ ಕ್ರಿಯೆಯು ಒಬ್ಬ ವ್ಯಕ್ತಿಯನ್ನು ಅವರ ಉಲ್ಲಂಘನೆಗಳಿಂದ ಶುದ್ಧೀಕರಿಸಬಹುದು ಎಂದು ಬುದ್ಧಿವಂತ ಋಷಿ ವಿವರಿಸಿದ ನಂತರ ಬೃಹಸ್ಪತಿಯು ಯುಧಿಷ್ಠಿರನಿಗೆ ಈ ಜಗತ್ತಿನಲ್ಲಿ ಮತ್ತು ಮುಂದಿನ ಜಗತ್ತಿನಲ್ಲಿ ಶುಭ ಅಂತ್ಯವನ್ನು ಸಾಧಿಸುವ ರಹಸ್ಯವನ್ನು ಬಹಿರಂಗಪಡಿಸಿದನು. ಅರ್ಹತೆಯನ್ನು ಸಾಧಿಸಲು ವಿವಿಧ ರೀತಿಯ ಉಡುಗೊರೆಗಳನ್ನು, ವಿಶೇಷವಾಗಿ ಆಹಾರವನ್ನು ನೀಡುವುದು ಅತ್ಯಗತ್ಯ ಎಂದು ಅವರು ಒತ್ತಿ ಹೇಳಿದರು. ಬೃಹಸ್ಪತಿಯ ಪ್ರಕಾರ ಆಹಾರವು ಜೀವನದ ಉಸಿರಾಗಿದೆ. ಇದು ಎಲ್ಲಾ ಜೀವಿಗಳನ್ನು ಪೋಷಿಸುತ್ತದೆ ಮತ್ತು ಬ್ರಹ್ಮಾಂಡದ ಅಡಿಪಾಯವನ್ನು ರೂಪಿಸುತ್ತದೆ. ನಿಸ್ವಾರ್ಥವಾಗಿ ಆಹಾರದ ಉಡುಗೊರೆಗಳನ್ನು ನೀಡುವ ಮೂಲಕ ಸ್ವರ್ಗಕ್ಕೆ ಏರಿದ ರಾಜ ರಣತಿದೇವನ ಉದಾಹರಣೆಯನ್ನು ಬುದ್ಧಿವಂತ ಋಷಿ ಉಲ್ಲೇಖಿಸಿದ್ದಾರೆ. ವೇದಜ್ಞಾನವನ್ನು ಹೊಂದಿರುವ ವಿದ್ವಾಂಸ ಬ್ರಾಹ್ಮಣರಿಗೆ ಕಾನೂನುಬದ್ಧ ಮತ್ತು ಆರೋಗ್ಯಕರ ಆಹಾರವನ್ನು ಮಾತ್ರ ದಾನವಾಗಿ ನೀಡಬೇಕು ಎಂದು ಅವರು ಒತ್ತಿ ಹೇಳಿದರು. ಅಂತಹ 10,000 ಬ್ರಾಹ್ಮಣರಿಗೆ ಆಹಾರ ನೀಡುವ ವ್ಯಕ್ತಿಯು ಅವರ ಹಿಂದಿನ ದುಷ್ಕೃತ್ಯಗಳಿಂದ ತಮ್ಮನ್ನು ಶುದ್ಧೀಕರಿಸಿಕೊಳ್ಳುವುದಲ್ಲದೆ ದೊಡ್ಡ ಸಂತೋಷವನ್ನು ಸಹ ಪಡೆಯುತ್ತಾರೆ. ಈ ನಿಟ್ಟಿನಲ್ಲಿ ವಿವಿಧ ಜಾತಿಗಳ ನಿರ್ದಿಷ್ಟ ಕರ್ತವ್ಯಗಳನ್ನು ವಿವರಿಸುವ ಮೂಲಕ ಬೃಹಸ್ಪತಿಯು ಮುಂದುವರಿಸಿದನು. ಒಬ್ಬ ಕ್ಷತ್ರಿಯನಿಗೆ ತನ್ನ ಪ್ರಜೆಗಳನ್ನು ರಕ್ಷಿಸುವುದು ಮತ್ತು ವಿದ್ವಾಂಸ ಬ್ರಾಹ್ಮಣರಿಗೆ ಆಹಾರವನ್ನು ಉಡುಗೊರೆಯಾಗಿ ನೀಡುವುದು ತನ್ನ ಪಾಪಗಳಿಂದ ತನ್ನನ್ನು ತಾನು ಶುದ್ಧೀಕರಿಸಿಕೊಳ್ಳಲು ಅತ್ಯಗತ್ಯವಾಗಿದೆ. ಅವರ ಉತ್ಪನ್ನಗಳನ್ನು 6 ಭಾಗಗಳಾಗಿ ವಿಂಗಡಿಸಿ 1 ಪಾಲನ್ನು ದಾನವಾಗಿ ನೀಡುವ ವೈಶ್ಯನು ವಿಮೋಚನೆಯನ್ನು ಸಹ ಸಾಧಿಸುತ್ತಾನೆ. ಶೂದ್ರನೂ ಸಹ ಕಷ್ಟಪಟ್ಟು ದುಡಿಯುವ ಮೂಲಕ ಮತ್ತು ತಮ್ಮ ಶ್ರಮದ ಫಲವನ್ನು ಬ್ರಾಹ್ಮಣರಿಗೆ ಉಡುಗೊರೆಯಾಗಿ ನೀಡುವ ಮೂಲಕ ಅರ್ಹತೆಯನ್ನು ಗಳಿಸಬಹುದು. ಹಾಗೆ ಮಾಡುವುದರಿಂದ ಅವರು ವಿಪತ್ತುಗಳನ್ನು ತಪ್ಪಿಸುತ್ತಾರೆ ಮತ್ತು ಉನ್ನತ ಸ್ಥಿತಿಯನ್ನು ಸಾಧಿಸುತ್ತಾರೆ. ಕಾನೂನುಬದ್ಧ ವಿಧಾನಗಳ ಮೂಲಕ ಆಹಾರವನ್ನು ಗಳಿಸುವ ಮತ್ತು ಹಾಸ್ಯಚಿತ್ರದಿಂದ ಉಡುಗೊರೆಗಳನ್ನು ನೀಡುವ ವ್ಯಕ್ತಿಯು ತನ್ನ ಎಲ್ಲಾ ಪಾಪಗಳಿಂದ ಶುದ್ಧನಾಗುತ್ತಾನೆ. ಆಹಾರದ ಉಡುಗೊರೆಗಳನ್ನು ನೀಡುವುದು ಸದಾಚಾರ ಮತ್ತು ಯೋಗ್ಯತೆಯನ್ನು ಸಾಧಿಸಲು ಪ್ರಮುಖವಾದುದು ಎಂದು ಒತ್ತಿ ಹೇಳುವ ಮೂಲಕ ಬೃಹಸ್ಪತಿಯು ಮುಕ್ತಾಯಗೊಳಿಸಿದರು. ಅಂತಹ ಕ್ರಿಯೆಗಳು ಸದ್ಗುಣ ಮಾತ್ರವಲ್ಲ, ಶಾಶ್ವತವೂ ಆಗಿರುತ್ತವೆ. ಇದು ನೀತಿಯ ಹಾದಿಯಲ್ಲಿ ನಡೆಯಲು ಮತ್ತು ಅಂತಿಮವಾಗಿ ಹೆಚ್ಚಿನ ಶಕ್ತಿ ಮತ್ತು ಬುದ್ಧಿವಂತಿಕೆಯನ್ನು ಸಾಧಿಸಲು ಅನುವು ಮಾಡಿಕೊಡುತ್ತದೆ ಎಂದು ಅವರು ಘೋಷಿಸಿದರು. ಈ ರೀತಿಯಲ್ಲಿ ಒಬ್ಬ ವ್ಯಕ್ತಿಯು ಜನ್ಮ ಮತ್ತು ಮರಣದ ಚಕ್ರವನ್ನು ತಪ್ಪಿಸಬಹುದು, ಅವರ ನೋವಿನಿಂದ ವಿಮೋಚನೆಯನ್ನು ಖಾತ್ರಿಪಡಿಸಿಕೊಳ್ಳಬಹುದು. ಬೃಹಸ್ಪತಿಯು ಮಾತನಾಡುವುದನ್ನು ಮುಗಿಸಿದಾಗ ಯುಧಿಷ್ಠಿರನು
ಗಮನವಿಟ್ಟು ಆಲಿಸಿದನು. ಅವನ ಹೃದಯವು ತಿಳುವಳಿಕೆ ಮತ್ತು ಭಕ್ತಿಯಿಂದ ತುಂಬಿತ್ತು. ಆಹಾರದ ಉಡುಗೊರೆಗಳನ್ನು ನೀಡುವುದು ಕೇವಲ ದಾನದ ಕಾರ್ಯವಲ್ಲ, ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಅಂತಿಮ ವಿಮೋಚನೆಯನ್ನು ಸಾಧಿಸುವ ಸಾಧನವೂ ಆಗಿದೆ ಎಂದು ಅವನು ಅರಿತುಕೊಂಡನು. ಪ್ರಶಾಂತವಾದ ಕಾಡಿನ ಮಧ್ಯದಲ್ಲಿ ರಾಜ ಯುಧಿಷ್ಠಿರನು ಧ್ಯಾನದಲ್ಲಿ ಕುಳಿತು ನೀತಿಯ ಮಾರ್ಗದಲ್ಲಿ ಮಾರ್ಗದರ್ಶನವನ್ನು ಕೋರಿದನು. ಅವನು ತನ್ನ ಪೂಜ್ಯ ಗುರುವಾದ ಬೃಹಸ್ಪತಿಯ ಕಡೆಗೆ ತಿರುಗಿ, ಒಬ್ಬ ವ್ಯಕ್ತಿಗೆ ಅತ್ಯಂತ ಯೋಗ್ಯವಾದ ಕ್ರಿಯೆ ಯಾವುದು? ಅದು ಹಾನಿಯಿಂದ ದೂರವಿರುವುದು, ಪವಿತ್ರ ಆಚರಣೆಗಳನ್ನು ಮಾಡುವುದು, ಧ್ಯಾನ ಮಾಡುವುದು, ಇಂದ್ರಿಯಗಳನ್ನು ನಿಗ್ರಹಿಸುವುದು, ತಪಸ್ಸು ಮಾಡುವುದು ಅಥವಾ ಒಬ್ಬರ ಗುರುಗಳಿಗೆ ಸೇವೆ ಸಲ್ಲಿಸುವುದು ಎಂದು ಕೇಳಿದನು. ಬುದ್ಧಿವಂತ ಮತ್ತು ಪೂಜ್ಯನಾದ ಬೃಹಸ್ಪತಿಯು ಯುಧಿಷ್ಠಿರನ ಕಡೆಗೆ ಕರುಣಾಮಯ ಕಣ್ಣುಗಳಿಂದ ನೋಡಿದನು. ಅಯ್ಯೋ ನನ್ನ ರಾಜನೇ, ಅವನು ಹೇಳಿದನು, ಈ 6 ಮಾರ್ಗಗಳು ಯೋಗ್ಯತೆಯಿಂದ ತುಂಬಿವೆ. ಅವು ಧರ್ಮನಿಷ್ಠೆಯ ಕ್ಷೇತ್ರಕ್ಕೆ ಬೇರೆ ಬೇರೆ ಬಾಗಿಲುಗಳಂತಿವೆ. ಮನುಷ್ಯನಿಗೆ ಯಾವುದು ಅತ್ಯುತ್ತಮವಾದುದು ಎಂಬುದನ್ನು ನೀವು ಅರ್ಥಮಾಡಿಕೊಳ್ಳಲು ನಾನು ಅವುಗಳನ್ನು ನಿಮಗೆ ವಿವರಿಸುತ್ತೇನೆ. ಬೃಹಸ್ಪತಿಯು ತನ್ನ ಪ್ರವಚನವನ್ನು ಪ್ರಾರಂಭಿಸಿದಾಗ ಯುಧಿಷ್ಠಿರನು ಬುದ್ಧಿವಂತಿಕೆಗಾಗಿ ತನ್ನ ಹೃದಯದ ಹಂಬಲವನ್ನು ಶ್ರದ್ಧೆಯಿಂದ ಆಲಿಸಿದನೆಲ್ಲಾ ಜೀವಿಗಳ ಬಗ್ಗೆ ಸಹಾನುಭೂತಿಯನ್ನು ಆಚರಿಸುವ ಮನುಷ್ಯನು ಅತ್ಯಂತ ದೊಡ್ಡ ಸಂತೋಷವನ್ನು ಸಾಧಿಸುತ್ತಾನೆ. ಕಾಮ, ಕೋಪ ಮತ್ತು ದುರಾಸೆಯ 3 ನ್ಯೂನತೆಗಳನ್ನು ಎಲ್ಲಾ ಜೀವಿಗಳ ಮೇಲೆ ಹರಡುವ ಮೂಲಕ ಅವುಗಳನ್ನು ಜಯಿಸುವವನು ಯಶಸ್ಸನ್ನು ಸಾಧಿಸುತ್ತಾನೆ. ಆದರೆ ಸ್ವಾರ್ಥಿ ಉದ್ದೇಶಗಳಿಂದ ಮುಗ್ಧ ಜೀವಿಗಳನ್ನು ಕೊಲ್ಲುವವನು ಮುಂದಿನ ಜಗತ್ತಿನಲ್ಲಿ ಎಂದಿಗೂ ಸಂತೋಷವನ್ನು ಪಡೆಯುವುದಿಲ್ಲ ಎಂದು ಬೃಹಸ್ಪತಿಯು ಈ ಮಾತುಗಳನ್ನು ಹೇಳುತ್ತಿದ್ದಂತೆ ಯುಧಿಷ್ಠಿರನ ಕಣ್ಣುಗಳು ವಿಶಾಲವಾದವು, ಏಕೆಂದರೆ ಆತನಿಗೆ ತನ್ನದೇ ಆದ ರಾಜ್ಯವು ಕರುಣೆ ಮತ್ತು ನೀತಿಯ ತತ್ವಗಳ ಮೇಲೆ ನಿರ್ಮಿಸಲ್ಪಟ್ಟಿದೆ ಎಂದು ತಿಳಿದಿತ್ತು. ಬೃಹಸ್ಪತಿಯ ಧ್ವನಿಯು ಮೃದುವಾಗಿ ಇನ್ನೂ ಹೆಚ್ಚು ಮನವೊಲಿಸುವಂತಾಯಿತು. ಎಲ್ಲಾ ಜೀವಿಗಳನ್ನು ದಯೆ ಮತ್ತು ಗೌರವದಿಂದ ನೋಡಿಕೊಳ್ಳುವ ಮನುಷ್ಯನು ಈ ಜಗತ್ತಿನಲ್ಲಿ ಮತ್ತು ಮುಂದಿನ ಜಗತ್ತಿನಲ್ಲಿ ಸಂತೋಷವನ್ನು ಕಂಡುಕೊಳ್ಳುತ್ತಾನೆ. ಅಂತಹ ವ್ಯಕ್ತಿಯನ್ನು ಪತ್ತೆ ಹಚ್ಚಲು ಪ್ರಯತ್ನಿಸಿದಾಗ ದೇವರುಗಳೇ ದಿಗ್ಭ್ರಮೆಗೊಳ್ಳುತ್ತಾರೆ, ಏಕೆಂದರೆ ಅವನು ತನ್ನ ಹಿಂದೆ ಯಾವುದೇ ಹೆಜ್ಜೆಗುರುತನ್ನು ಬಿಡುವುದಿಲ್ಲ. ಯುಧಿಷ್ಠಿರನು ಬೃಹಸ್ಪತಿಯ ಮಾತುಗಳನ್ನು ಕೇಳುವಾಗ ಯುಧಿಷ್ಠಿರನಿಗೆ ಬರೆದ ಭಾವನೆಯು ಅವನ ಮೇಲೆ ಬೀಳುತ್ತದೆ. ಸೂರ್ಯನು ಮುಳುಗಲು ಪ್ರಾರಂಭಿಸಿದಾಗ ಕಾಡಿನ ಮೇಲೆ ಬೆಚ್ಚಗಿನ ಹೊಳಪನ್ನು ಬೀರಿದ ಬೃಹಸ್ಪತಿಯು ತನ್ನ ಬೋಧನೆಗಳನ್ನು ಮುಕ್ತಾಯಗೊಳಿಸಿದನು. ಒಬ್ಬರು ತನಗೆ ತಾನೇ ಮಾಡಬಾರದೆಂದು ಇನ್ನೊಬ್ಬನಿಗೆ ಎಂದಿಗೂ ಮಾಡಬಾರದು. ಇದು ನೀತಿಯ ನಿಯಮವಾಗಿದೆ. ನಾವು ಇತರರಿಗೆ ಹಾನಿ ಮಾಡಿದಾಗ ಅವರು ಅಂತಿಮವಾಗಿ ನಮ್ಮ ವಿರುದ್ಧ ತಿರುಗುತ್ತಾರೆ, ಆದರೆ ನಾವು ಅವರನ್ನು ಗೌರವಿಸಿದಾಗ ಅವರು ನಮ್ಮ ದಯೆಯನ್ನು ಪ್ರತಿಫಲಿಸುತ್ತಾರೆ. ಯುಧಿಷ್ಠಿರನು ಬೃಹಸ್ಪತಿಯ ಬೋಧನೆಗಳ ಸರಳತೆ ಮತ್ತು ಆಳವನ್ನು ಗ್ರಹಿಸಿದಾಗ ಅವನ ಮೇಲೆ ಸ್ಪಷ್ಟತೆಯ ಭಾವವನ್ನು ಅನುಭವಿಸಿದನು. ಬುದ್ಧಿವಂತ ಗುರುವು ಮಾತನಾಡುವುದನ್ನು ಮುಗಿಸಿದನು. ಅವನ ಕಣ್ಣುಗಳು ಉಷ್ಣತೆಯಿಂದ ಮಿನುಗುತ್ತಿದ್ದವು. ನನ್ನ ರಾಜನೇ, ನಾನು ನಿನಗೆ ಸದಾಚಾರವನ್ನು ಹೇಳಿದ್ದೇನೆ ಎಂದು ಹೇಳಿದನು. ಮತ್ತು ಆ ಮಾತುಗಳೊಂದಿಗೆ ಅವನು ತನ್ನ ಆಸನದಿಂದ ಎದ್ದು ಹತ್ತಿರದ ಬೆಟ್ಟವನ್ನು ಹತ್ತಿದನು. ಮತ್ತು ಯುಧಿಷ್ಠಿರನ ಕಣ್ಣುಗಳ ಮುಂದೆ ಆಕಾಶಕ್ಕೆ ಕಣ್ಮರೆಯಾದನು. ಅರಣ್ಯವು ಮತ್ತೊಮ್ಮೆ ಶಾಂತವಾಗುತ್ತಿದ್ದಂತೆ ಸಂಭಾಷಣೆಯನ್ನು ಕೇಳುತ್ತಿದ್ದ ವೈಶಂಪಾಯನನು, ಮಹಾನ್ ಬುದ್ಧಿವಂತಿಕೆಯನ್ನು ಹೊಂದಿದ್ದ ದೇವತೆಗಳ ಗುರುಗಳು ತಮ್ಮ ಬುದ್ಧಿವಂತಿಕೆಯನ್ನು ಹೀಗೆ ಬೋಧಿಸಿದರು. ಮಹಾಭಾರತದ ಮಹಾಕಾವ್ಯದ ಕಥೆಯ ಮಧ್ಯದಲ್ಲಿ ರಾಜ ಯುಧಿಷ್ಠಿರ ಮತ್ತು ಅವನ ಪೂಜ್ಯ ಮೊಮ್ಮಗ ಭೀಷ್ಮನ ನಡುವೆ ಕಟುವಾದ ಸಂಭಾಷಣೆ ನಡೆಯಿತು. ಕರ್ತವ್ಯ ಮತ್ತು ಸಹಾನುಭೂತಿಯ ಭಾವನೆಯಿಂದ ತುಂಬಿದ್ದ ಯುವ ರಾಜನು ಗಾಯಗೊಂಡ, ಆದರೆ ಪಟ್ಟುಬಿಡದೆ ತನ್ನ ಬಾಣಗಳ ಹಾಸಿಗೆಯ ಮೇಲೆ ಮಲಗಿದ್ದಾಗ ಭೀಷ್ಮನ ಬಳಿಗೆ ಬಂದನು.
ಬುದ್ಧಿವಂತನೇ ಯುಧಿಷ್ಠಿರನು ಪ್ರಾರಂಭಿಸಿದ ವೇದಗಳ ಪ್ರಾಚೀನ ಜ್ಞಾನದಿಂದ ಮಾರ್ಗದರ್ಶಿತರಾದ ಋಷಿಗಳು, ಬ್ರಾಹ್ಮಣರು ಮತ್ತು ದೇವತೆಗಳೂ ಸಹ ಸಹಾನುಭೂತಿಯ ಸದ್ಗುಣಗಳನ್ನು ಶ್ಲಾಘಿಸುತ್ತಾರೆ. ಆದರೆ ನಾನು ನಿಮ್ಮನ್ನು ಕೇಳುತ್ತೇನೆ, ಅವರ ಮಾತುಗಳು, ಆಲೋಚನೆಗಳು ಮತ್ತು ಕಾರ್ಯಗಳಿಂದ ಇತರನಿಗೆ ಹಾನಿಯನ್ನುಂಟು ಮಾಡಿದ ವ್ಯಕ್ತಿಯು ದುಃಖದಿಂದ ತಮ್ಮನ್ನು ತಾವು ಶುದ್ಧೀಕರಿಸಿಕೊಳ್ಳಲು ಹೇಗೆ ಆಶಿಸುತ್ತಾನೆ? ಭೀಷ್ಮನ ಕಣ್ಣುಗಳು ತನ್ನ ಮಾರಣಾಂತಿಕ ಗಾಯಗಳಿಂದ ಆಯಾಸಗೊಂಡಿದ್ದರೂ ಆಳವಾದ ತಿಳುವಳಿಕೆಯಿಂದ ಹೊಳೆಯುತ್ತಿದ್ದವು. ಬುದ್ಧಿವಂತರು 4 ರೀತಿಯ ಕರುಳೇನಿದೆ ಎಂದು ಘೋಷಿಸಿದ್ದಾರೆ. ಭೀಷ್ಮ ವಿವರಿಸಿದ ಇವುಗಳಲ್ಲಿ ಒಂದನ್ನು ನಿರ್ಲಕ್ಷಿಸಿದರೆ ಸಹಾನುಭೂತಿಯ ಮಾರ್ಗವೇ ಕುಸಿಯುತ್ತದೆ. ಒಂದು ಪ್ರಾಣಿಯು 3 ಕಾಲುಗಳ ಮೇಲೆ ನಿಲ್ಲಲು ಸಾಧ್ಯವಿಲ್ಲದಂತೆಯೇ ಸಹಾನುಭೂತಿಯ ಧರ್ಮವು ಎಲ್ಲ 4 ಅಂಶಗಳಿಲ್ಲದೆ ಉಳಿಯುವುದಿಲ್ಲ. ಸೌಮ್ಯವಾದ ಧ್ವನಿಯನ್ನು ತೆಗೆದುಕೊಳ್ಳುವ ಮೂಲಕ ಅವನು ತನ್ನ ಧ್ವನಿಯನ್ನು ನಿಲ್ಲಿಸಿದನು. ಸಹಾನುಭೂತಿಯು ಪ್ರಬಲವಾದ ಆನೆಯಂತಿದೆ. ಅದರ ಹೆಜ್ಜೆಗುರುತುಗಳು ಇತರ ಎಲ್ಲಾ ಜೀವಿಗಳ ಪಾದಮುದ್ರೆಗಳನ್ನು ಆವರಿಸಿಕೊಂಡಿವೆ. ಅದು ಸದಾಚಾರದ ಎಲ್ಲಾ ಇತರ ಮಾರ್ಗಗಳನ್ನು ಒಳಗೊಳ್ಳುತ್ತದೆ ಮತ್ತು ಮೀರಿಸುತ್ತದೆ. ಒಬ್ಬ ವ್ಯಕ್ತಿಯ ಕ್ರೌರ್ಯವು ಅವರ ಕ್ರಿಯೆಗಳು, ಮಾತುಗಳು ಅಥವಾ ಆಲೋಚನೆಗಳ ಮೂಲಕ ಪ್ರಕಟವಾಗುತ್ತದೆ. ಈ ಹಾನಿಯ ಚಕ್ರದಿಂದ ತಪ್ಪಿಸಿಕೊಳ್ಳಲು ಒಬ್ಬರು ಮೊದಲು ಅದನ್ನು ಮಾನಸಿಕವಾಗಿ, ನಂತರ ಮಾತಿನಲ್ಲಿ ಮತ್ತು ಅಂತಿಮವಾಗಿ ಕಾರ್ಯದಲ್ಲಿ ತ್ಯಜಿಸಬೇಕು. ಭೀಷ್ಮನ ನೋಟವು ಯುಧಿಷ್ಠಿರನ ಮೇಲೆ ಪವಿತ್ರ ಸತ್ಯವನ್ನು ನೀಡುವಂತೆ ಮುಚ್ಚಲ್ಪಟ್ಟಿದೆ. ಮಾಂಸವನ್ನು ತಿನ್ನುವ ಕ್ರಿಯೆ ತ್ರಿವಳಿ ಉಲ್ಲಂಘನೆಯಾಗಿದೆ. ಅವನು ಮುಂದುವರಿಸಿದ, ಇದು ಮನಸ್ಸನ್ನು ಕಲುಷಿತಗೊಳಿಸಬಹುದು, ಪದಗಳನ್ನು ವಿಷಪೂರಿತಗೊಳಿಸಬಹುದು ಅಥವಾ ಕ್ರೂರ ಕ್ರಿಯೆಗಳಿಗೆ ಕಾರಣವಾಗಬಹುದು. ಅದಕ್ಕಾಗಿಯೇ ದೊಡ್ಡ ತಪಸ್ಸನ್ನು ಅನುಭವಿಸಿದ ಬುದ್ಧಿವಂತರು ಮಾಂಸವನ್ನು ಸೇವಿಸುವುದರಿಂದ ದೂರವಿರಿ. ಓ ರಾಜನೇ, ಮಾಂಸವನ್ನು ನಂಬುವುದರ ಪರಿಣಾಮಗಳನ್ನು ನಾನು ನಿಮಗೆ ತಿಳಿಸುವಾಗ ನಿಕಟವಾಗಿ ಆಲಿಸಿ. ಇನ್ನೊಂದು ಪ್ರಾಣಿಯ ಮಾಂಸವು ಒಬ್ಬರ ಸ್ವಂತ ಮಗುವಿನ ಮಾಂಸವನ್ನು ಹೋಲುತ್ತದೆ. ಇದು ಅದರ ಅಪರಾಧಿಯನ್ನು ಮಾನವೀಯತೆಯ ಅತ್ಯಂತ ಆಳಕ್ಕೆ ತಗ್ಗಿಸುವ ಘೋರ ಕೃತ್ಯವಾಗಿದೆ. ಭೀಷ್ಮನ ಮಾತುಗಳು ದುಃಖ ಮತ್ತು ವಿಷಾದದ ಭಾವಚಿತ್ರವನ್ನು ಹುಟ್ಟುಹಾಕಿದವು. ಅಜ್ಞಾನದ ಕ್ರೂರ ಕೈಯಿಂದ ಸಹಾನುಭೂತಿಯ ಬಟ್ಟೆಯು ಹಾಳಾಗುತ್ತಿದೆ ಎಂಬಂತೆ ತಂದೆ ಮತ್ತು ತಾಯಿಯ ಸಂಯೋಗವು ಸಂತತಿಯನ್ನು ಹುಟ್ಟುಹಾಕುತ್ತದೆ ಎಂದು ಅವರು ಹೇಳಿದರು. ಅವರ ಧ್ವನಿಯು ಅನುಭವದ ಭಾರದಿಂದ ಭಾರವಾಗಿದೆ. ಅಂತೆಯೇ ನಾವು ಇತರರ ಮೇಲೆ ಉಂಟುಮಾಡುವ ಕ್ರೌರ್ಯವು ನೋವಿನ ಸಂತತಿಯನ್ನು ಹುಟ್ಟುಹಾಕುತ್ತದೆ. ಅದು ಪುನರ್ಜನ್ಮದ ಅಂತ್ಯವಿಲ್ಲದ ಚಕ್ರಗಳಲ್ಲಿ ಪುನರಾವರ್ತನೆಯಾಗುತ್ತದೆ. ಭೀಷ್ಮನು ಮಾತನಾಡುತ್ತಿದ್ದಂತೆ ಯುಧಿಷ್ಠಿರನ ಕಣ್ಣುಗಳು ತಿಳುವಳಿಕೆಯಿಂದ ವಿಶಾಲವಾದವು ಮತ್ತು ಅವನ ಹೃದಯವು ಎಲ್ಲಾ ಜೀವಿಗಳ ಬಗ್ಗೆ ಸಹಾನುಭೂತಿಯಿಂದ ಉಬ್ಬಿಕೊಂಡಿತು. ಭೀಷ್ಮನು ಮೋಹದ ಕಪಟ ಸ್ವಭಾವವನ್ನು, ಅದು ಹೇಗೆ ಅಭಿರುಚಿಯಿಂದ ಉದ್ಭವಿಸುತ್ತದೆ ಮತ್ತು ಶ್ರೇಷ್ಠ ಆತ್ಮಗಳನ್ನೂ ಸಹ ಗುಲಾಮರನ್ನಾಗಿ ಮಾಡಬಹುದು ಎಂಬುದನ್ನು ಬಹಿರಂಗಪಡಿಸಿದಾಗ ಯುವ ರಾಜನು ಶ್ರದ್ಧೆಯಿಂದ ಆಲಿಸಿದನು. ಮಾಂಸವನ್ನು ತಿನ್ನುವವರು ಎಂದು ಭೀಷ್ಮ ತೀರ್ಮಾನಿಸಿದರು. ಸೂರ್ಯನು ಹಸ್ತಿನಾಪುರ ರಾಜ್ಯದ ಮೇಲೆ ಮುಳುಗುತ್ತಿದ್ದನು. ಗದ್ದಲದ ಬೀದಿಗಳಲ್ಲಿ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಿತ್ತು. ಪಾಂಡವ ಸಹೋದರರಲ್ಲಿ ಹಿರಿಯರಾದ ಯುಧಿಷ್ಠಿರನು ಗಂಗಾ ನದಿಯ ದಡದಲ್ಲಿ ಚಿಂತನಶೀಲ ಮೌನದಲ್ಲಿ ಕುಳಿತಿದ್ದನು. ಅವನ ಕಣ್ಣುಗಳು ಆಲೋಚನೆಯಲ್ಲಿ ಕಳೆದು ಹೋದವು. ಅವನ ಮನಸ್ಸು ಅವರ ಪೂಜ್ಯ ಮೊಮ್ಮಗ ಮತ್ತು ಆಧ್ಯಾತ್ಮಿಕ ಮಾರ್ಗದರ್ಶಿಯಾದ ಭೀಷ್ಮನ ಬೋಧನೆಗಳಲ್ಲಿ ಮುಳುಗಿತ್ತು. ಭೀಷ್ಮನ ಮಾತುಗಳಲ್ಲಿನ ವೈರುಧ್ಯಗಳ ಬಗ್ಗೆ ಯೋಚಿಸುವಾಗ ಯುಧಿಷ್ಠಿರನು ತನ್ನ ಆಸನದಿಂದ ಎದ್ದು ಹತ್ತಿರದ ಸಿಂಹಾಸನದಂತಹ ಕುರ್ಚಿಯ ಮೇಲೆ ಕುಳಿತಿದ್ದ ಎಣ್ಣೆ ದೀಪಗಳ ಮೃದುವಾದ ಹೊಳಪಿನಿಂದ ಸುತ್ತುವರಿದ ಭೀಷ್ಮನ ಬಳಿಗೆ ಹೋದನು. ಅಜ್ಜಿ, ಯುಧಿಷ್ಠಿರನು ಗೌರವದಿಂದ ಹೇಳಿದನು, ನಾನು ನಮ್ಮ ಪೂರ್ವಜರ ಗೌರವಾರ್ಥವಾಗಿ ನಡೆಸಲಾಗುವ ಪವಿತ್ರ ಆಚರಣೆಗಳಾದ ಶ್ರಾದ್ದಗಳ ಬಗ್ಗೆ ನಿಮ್ಮ ಬೋಧನೆಗಳನ್ನು ಪ್ರತಿಬಿಂಬಿಸುತ್ತಿದ್ದೇನೆ. ನೀವು ಆಗಾಗ್ಗೆ ಭಕ್ತಿಯ ಅತ್ಯುನ್ನತ ರೂಪವಾಗಿ ಗಾಢದಿಂದ
ದೂರವಿರುವ ಮಹತ್ವವನ್ನು ಒತ್ತಿ ಹೇಳಿದ್ದೀರಿ. ಆದಾಗ್ಯೂ ಈ ಆಚರಣೆಗಳಲ್ಲಿ ಮಾಂಸದ ಅರ್ಪಣೆಗಳು ಕೆಲವೊಮ್ಮೆ ಅಗತ್ಯವೆಂದು ನೀವು ಉಲ್ಲೇಖಿಸಿದ್ದೀರಿ. ಯುಧಿಷ್ಠಿರನ ಪ್ರಶ್ನೆಯನ್ನು ಕೇಳುವಾಗ ಭೀಷ್ಮನ ಕಣ್ಣುಗಳು ತಿಳುವಳಿಕೆಯ ಹೊಳಪಿನಿಂದ ಹೊಳೆಯುತ್ತಿದ್ದವು. ಓ ನನ್ನ ಪ್ರಿಯ ಮೊಮ್ಮಗ, ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯಂತೆ ಅವನ ಧ್ವನಿಯು ಪ್ರಾರಂಭವಾಯಿತು. ಭಕ್ತಿಯ ಅತ್ಯುನ್ನತ ರೂಪವೆಂದರೆ ಗಾಯದಿಂದ ದೂರವಿರುವುದು. ಇದು ಶಕ್ತಿ, ತಿಳುವಳಿಕೆ ಮತ್ತು ಸ್ಮರಣೆಯಿಂದ ತುಂಬಿದ ದೀರ್ಘ ಮತ್ತು ಆರೋಗ್ಯಕರ ಜೀವನಕ್ಕೆ ಕಾರಣವಾಗುವ ಮಾರ್ಗವಾಗಿದೆ. ಈ ಮಾರ್ಗವನ್ನು ಅನುಸರಿಸುವವರು ಎಲ್ಲಾ ಜೀವಿಗಳಿಂದ ಗೌರವಿಸಲ್ಪಡುತ್ತಾರೆ, ಏಕೆಂದರೆ ಅವರು ಜನನ ಮತ್ತು ಮರಣದ ಚಕ್ರವನ್ನು ಮೀರಿದ್ದಾರೆ. ಭೀಷ್ಮನು ಮಾತನಾಡುತ್ತಿದ್ದಂತೆ ಅವನ ಮಾತುಗಳು ಯುಧಿಷ್ಠಿರನನ್ನು ಪ್ರಾಪಂಚಿಕ ಪ್ರದೇಶವನ್ನು ಮೀರಿದ ಪ್ರದೇಶಕ್ಕೆ ಕೊಂಡೊಯ್ದ ಬುದ್ಧಿವಂತಿಕೆಯ ವಸ್ತ್ರವನ್ನು ನೇದವು. 7 ಆಕಾಶ ಋಷಿಗಳು ಮತ್ತು ಬುದ್ಧಿವಂತ ವಾಲಕಿಲ್ಯರು ಸೇರಿದಂತೆ ಮಹಾನ್ ಋಷಿಗಳು ಮಾಂಸದಿಂದ ದೂರವಿರುವ ಸದ್ಗುಣಗಳನ್ನು ಹೇಗೆ ಸಾಧಿಸಿದರು ಎಂಬುದನ್ನು ಅವರು ವಿವರಿಸಿದ್ದಾರೆ. ಬ್ರಹ್ಮಾಂಡದ ನಿಯಮಗಳನ್ನು ಕ್ರೋಢೀಕರಿಸಿದ ಪ್ರಾಚೀನ ಋಷಿ ಸ್ವಯಂ ಜನಿಸಿದ ಮನು ಸಹ ಮಾಂಸವನ್ನು ತಿನ್ನುವುದಿಲ್ಲ ಅಥವಾ ಜೀವಿಗಳನ್ನು ಕೊಲ್ಲುವುದಿಲ್ಲ. ಅವನು ಎಲ್ಲಾ ಜೀವಿಗಳಿಗೆ ನಿಜವಾದ ಸ್ನೇಹಿತ ಎಂದು ಘೋಷಿಸಿದ್ದನು. ಪ್ರಾಚೀನ ಕಾಲದ ಅತ್ಯಂತ ಪೂಜ್ಯ ಋಷಿಮುನಿಗಳಲ್ಲಿ ಇಬ್ಬರುಗಳಾದ ನಾರದ ಮತ್ತು ಬೃಹಸ್ಪತಿಯವರ ಮಾತುಗಳನ್ನು ಭೀಷ್ಮನು ಸ್ಮರಿಸಿದಾಗ ಯುಧಿಷ್ಠಿರನ ಕಣ್ಣುಗಳು ಆಶ್ಚರ್ಯದಿಂದ ವಿಶಾಲವಾದವು. ಇತರರ ಮಾಂಸವನ್ನು ತಿನ್ನುವ ಮೂಲಕ ತಮ್ಮ ಮಾಂಸವನ್ನು ಹೆಚ್ಚಿಸಲು ಪ್ರಯತ್ನಿಸುವವರು ಭೀಷ್ಮನ ಎಚ್ಚರಿಕೆ. ಈ ಜೀವನದಲ್ಲಿ ವಿಪತ್ತನ್ನು ಎದುರಿಸುತ್ತಾರೆ ಮತ್ತು ಮುಂದಿನ ದಿನಗಳಲ್ಲಿ ಕೀಳು ಕುಟುಂಬಗಳಲ್ಲಿ ಮರುಜನ್ಮ ಪಡೆಯುತ್ತಾರೆ. ರಾತ್ರಿ ಉರುಳಿದಂತೆ ನಕ್ಷತ್ರಗಳು ಮೇಲಿನ ಆಕಾಶದಲ್ಲಿ ವಜ್ರಗಳಂತೆ ಮಿನುಗಲು ಪ್ರಾರಂಭಿಸಿದವು. ಯುಧಿಷ್ಠಿರನು ಭೀಷ್ಮನ 3 ರೀತಿಯ ವಧೆಗಳನ್ನು ವಿವರಿಸಿದಂತೆ ಶ್ರದ್ಧೆಯಿಂದ ಆಲಿಸಿದನು. ಅದು ತನ್ನ ಸ್ವಂತ ಬಳಕೆಗಾಗಿ ಜೀವಿಗಳನ್ನು ಕೊಲ್ಲುವವನಿಂದ ಮಾಡಲ್ಪಟ್ಟಿದೆ. ಅದು ಇತರರಿಂದ ಮಾಂಸವನ್ನು ಖರೀದಿಸುವವನಿಂದ ಮಾಡಲ್ಪಟ್ಟಿದೆ ಮತ್ತು ಜೀವಂತ ಜೀವಿಗಳನ್ನು ಬಂಧಿಸುವ ಅಥವಾ ವಶಪಡಿಸಿಕೊಳ್ಳುವವನಿಂದ ಉಂಟಾಗುತ್ತದೆ. ಅಂತಿಮವಾಗಿ ಅವುಗಳನ್ನು ಸಾಯುವಂತೆ ಮಾಡುತ್ತದೆ. ಭೀಷ್ಮನ ಮಾತುಗಳು ಪ್ರತಿಯೊಂದು ಕ್ರಿಯೆಯ ಪರಿಣಾಮಗಳ ಬಗ್ಗೆ ಎದ್ದು ಕಾಣುವ ಚಿತ್ರಣವನ್ನು ನೀಡುತ್ತವೆ. ಯಾರು ತಾನೇ ಮಾಂಸವನ್ನು ತಿನ್ನುವುದಿಲ್ಲವೋ ಅವರು ಮಾಂಸವನ್ನು ತಿನ್ನುತ್ತಾರೆ. ಸೂರ್ಯನು ಹಸ್ತಿನಾಪುರದ ರಾಜ್ಯದ ಮೇಲೆ ಮುಳುಗುತ್ತಿದ್ದನು. ಗಲಭೆಯ ಬೀದಿಗಳಲ್ಲಿ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಿತ್ತು. ಹಿರಿಯ ಪಾಂಡವ ರಾಜಕುಮಾರ ಯುಧಿಷ್ಠಿರನು ತನ್ನ ಸಿಂಹಾಸನದ ಮೇಲೆ ಕುಳಿತು ಆಳವಾದ ಆಲೋಚನೆಯಲ್ಲಿದ್ದನು. ಆತನು ವಿವಿಧ ರೀತಿಯ ಆಹಾರವನ್ನು ತ್ಯಜಿಸಿ ಕೇವಲ ಮಾಂಸವನ್ನು ಅಪೇಕ್ಷಿಸುತ್ತಾ ಭೂಮಿಯಲ್ಲಿ ಸುತ್ತಾಡುತ್ತಿದ್ದ ಕ್ರೂರ ವ್ಯಕ್ತಿಗಳ ಬಗ್ಗೆ ಯೋಚಿಸುತ್ತಿದ್ದನು. ಅವರು ಇತರರ ಯೋಗಕ್ಷೇಮವನ್ನು ಪರಿಗಣಿಸದೆ ದೊಡ್ಡ ರಾಕ್ಷಸರಂತೆ ಕಾಣುತ್ತಿದ್ದ ಈ ಸಾಕ್ಷಾತ್ಕಾರದಿಂದ ಯುಧಿಷ್ಠಿರನ ತಿಳುವಳಿಕೆಯು ಮಸುಕಾಗಿತ್ತು. ಮಾಂಸದ ರುಚಿಗೆ ಹೋಲಿಸಿದರೆ ಏನಾದರೂ ಇದೆಯೇ ಎಂದು ಅವನು ಆಶ್ಚರ್ಯಪಟ್ಟನು. ಆದ್ದರಿಂದ ಅವನು ತನ್ನ ಮೊಮ್ಮಗ ಭೀಷ್ಮನ ಸಲಹೆಯನ್ನು ಕೇಳಿದನು. ಪೂಜ್ಯ ಯೋಧಋಷಿಯು ತನ್ನ ಬುದ್ಧಿವಂತಿಕೆ ಮತ್ತು ಪ್ರಾಚೀನ ಗ್ರಂಥಗಳ ಜ್ಞಾನಕ್ಕೆ ಹೆಸರುವಾಸಿಯಾಗಿದ್ದನು. ಭೀಷ್ಮನ ಮಾತು ಪ್ರಾರಂಭವಾಯಿತು. ಓ ಪರಾಕ್ರಮಶಾಲಿ ಶಸ್ತ್ರಧಾರಿಗಳೇ, ನಿಮ್ಮ ಮೌಲ್ಯಮಾಪನದಲ್ಲಿ ನೀವು ಹೇಳಿದ್ದು ಸರಿಯಾಗಿದೆ. ರುಚಿಯ ವಿಷಯದಲ್ಲಿ ಮಾಂಸವು ಇತರ ಎಲ್ಲ ಆಹಾರಗಳಿಗಿಂತ ಖಂಡಿತವಾಗಿಯೂ ಶ್ರೇಷ್ಠವಾಗಿದೆ. ಇದು ದುರ್ಬಲರು ಅಥವಾ ರೋಗದಿಂದ ಬಳಲುತ್ತಿರುವವರು ಅಥವಾ ಪ್ರಯಾಣದಿಂದ ದಣಿದವರಿಗೆ ಪ್ರಯೋಜನಕಾರಿಯಾಗಿದೆ. ಆದರೆ ನನ್ನ ರಾಜಕುಮಾರ, ಅದರಿಂದ ದೂರವಿರುವ ಪುರುಷರಿಗೆ ದೊಡ್ಡ ಗುಣಗಳಿವೆ. ಭೀಷ್ಮನ ಮಾತುಗಳು ಯುಧಿಷ್ಠಿರನ ತೊಂದರೆಗೀಡಾದ ಮನಸ್ಸಿಗೆ ಮುಲಾಮು ಇದ್ದಂತೆ ವೃದ್ಧ ಕೃಷಿಯು ಮುಂದುವರೆದಂತೆ ಆತ ಶ್ರದ್ಧೆಯಿಂದ ಆಲಿಸಿದನು. ಇನ್ನೊಬ್ಬ ಜೀವಿಗಳ ಮಾಂಸವನ್ನು ಸೇವಿಸುವ ಮೂಲಕ ತನ್ನ ಮಾಂಸವನ್ನು ಹೆಚ್ಚಿಸಲು ಬಯಸುವವನು ಇತರ ಜೀವಿಗಳಿಗಿಂತ ನೀಚ ಮತ್ತು ಕ್ರೂರನಾಗಿರುತ್ತಾನೆ.
ಬದಲಿಗೆ ನಾವು ನಮ್ಮ ಸ್ವಂತ ಜೀವಿಗಳಂತೆಯೇ ಇತರರ ಜೀವಗಳ ಬಗ್ಗೆ ಸಹಾನುಭೂತಿ ತೋರಿಸಬೇಕು. ಮಾಂಸವು ಪ್ರಮುಖ ಬೀಜದಿಂದ ಹುಟ್ಟಿಕೊಂಡಿದೆ ಮತ್ತು ಅದರ ಸೇವನೆಯು ದೊಡ್ಡ ನ್ಯೂನತೆಯಿಂದ ತುಂಬಿದೆ ಎಂದು ಭೀಷ್ಮನು ವಿವರಿಸಿದಾಗ ರಾಜಕುಮಾರನ ಕಣ್ಣುಗಳು ತಿಳುವಳಿಕೆಯಿಂದ ವಿಶಾಲವಾದವು. ಆದಾಗ್ಯೂ ಅದನ್ನು ವೇದಗಳ ನಿಯಮಗಳ ಪ್ರಕಾರ ಪವಿತ್ರಗೊಳಿಸಿದರೆ ಅದನ್ನು ತಿನ್ನುವುದರಲ್ಲಿ ಯಾವುದೇ ತಪ್ಪಿಲ್ಲ ಎಂದು ಋಷಿ ಹೇಳಿದರು. ಭೀಷ್ಮನು ಅರಣ್ಯದಲ್ಲಿರುವ ಎಲ್ಲಾ ಜಿಂಕೆಗಳನ್ನು ದೇವತೆಗಳು ಮತ್ತು ಪಿತೃಗಳಿಗೆ ಅರ್ಪಿಸಿದ ಅಗಸ್ತ್ಯನ ಬಗ್ಗೆ ಒಂದು ಪ್ರಾಚೀನ ಕಥೆಯನ್ನು ವಿವರಿಸಿದನು. ಅದಕ್ಕಾಗಿಯೇ ಬೇಟೆಯನ್ನು ಖಂಡಿಸಲಾಗಿಲ್ಲ. ಮೊದಲಿಗೆ ರಾಜ ಋಷಿಗಳಿಗೆ ಅವರ ಅಗತ್ಯಗಳನ್ನು ಪೂರೈಸುವುದರ ಜೊತೆಗೆ ಸಹಾನುಭೂತಿಯನ್ನು ಆಚರಿಸುವ ಒಂದು ಮಾರ್ಗವಾಗಿದೆ ಎಂದು ಅವನು ಹೇಳಿದನು. ವೃದ್ಧ ಋಷಿಯ ಮಾತುಗಳು ಸೌಮ್ಯವಾದ ನದಿಯಂತೆ ಇದ್ದವು. ಯುಧಿಷ್ಠಿರನ ತೊಂದರೆಗೀಡಾದ ಮನಸ್ಸನ್ನು ಶಾಂತಗೊಳಿಸಿದವು. ಅವರು ಸಹಾನುಭೂತಿಯ ಗುಣಗ ಬಗ್ಗೆ ಮತ್ತು ಅದು ಹೇಗೆ ಆತ್ಮನಿಯಂತ್ರಣ, ಉಡುಗೊರೆ, ತಪಸ್ಸು, ತ್ಯಾಗ, ಶಕ್ತಿ, ಸ್ಫೀತ, ಸಂತೋಷ, ಸತ್ಯ, ಶ್ರುತಿ ಮತ್ತು ಅಂತಿಮವಾಗಿ ಎಲ್ಲರ ಶ್ರೇಷ್ಠ ಉಡುಗೊರೆ ಜೀವನದ ಬಗ್ಗೆ ಮಾತನಾಡಿದರು. ಭೀಷ್ಮನು ಮಾತನಾಡುವುದನ್ನು ಮುಗಿಸಿದಾಗ ಯುಧಿಷ್ಠಿರನು ತನ್ನ ಮೇಲೆ ಶಾಂತಿಯ ಅನುಭವವನ್ನು ಅನುಭವಿಸಿದನು. ಕ್ರೌರ್ಯದಿಂದ ದೂರವಿರುವುದು ಕೇವಲ ಒಂದು ಸದ್ಗುಣವಲ್ಲ, ಆದರೆ ಜೀವನದ ಅತ್ಯುನ್ನತ ರೂಪವಾಗಿದೆ ಎಂದು ಅವನು ಅರಿತುಕೊಂಡನು. ರಾಜಕುಮಾರನ ಹೃದಯವು ತನ್ನ ಮೊಮ್ಮಗನ ಬುದ್ಧಿವಂತಿಕೆ ಮತ್ತು ಮಾರ್ಗದರ್ಶನಕ್ಕಾಗಿ ಕೃತಜ್ಞತೆಯಿಂದ ಉಬ್ಬಿಕೊಂಡಿತು. ನಂತರದ ದಿನಗಳಲ್ಲಿ ಯುಧಿಷ್ಠಿರನು ಎಲ್ಲಾ ಜೀವಿಗಳ ಬಗ್ಗೆ ಸಹಾನುಭೂತಿಯನ್ನು ಆಚರಿಸುವುದನ್ನು ಒಂದು ಬಿಂದುವನ್ನಾಗಿ ಮಾಡಿದನು. ಆತನಿಗೆ ಪ್ರತಿಯೊಬ್ಬರೂ ಎಷ್ಟೇ ಇರಲಿ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಯಿತು. ಬುದ್ಧಿವಂತ ಮತ್ತು ನ್ಯಾಯಯುತ ರಾಜನಾದ ಯುಧಿಷ್ಠಿರನು ತನ್ನ ಮುಂದಿರುವ ಹತ್ಯಾಕಾಂಡವನ್ನು ನೋಡುತ್ತಿರುವಾಗ ಸೂರ್ಯನು ಯುದ್ಧ ಪೀಡಿತ ಭೂಮಿಯ ಮೇಲೆ ಅಪ್ಪಳಿಸಿದನು. ಅವನ ಕಣ್ಣುಗಳು ಆಳವಾದ ದುಃಖದಿಂದ ತುಂಬಿದವು, ಏಕೆಂದರೆ ಯುದ್ಧದ ಈ ಮಹಾನ್ ತ್ಯಾಗದಲ್ಲಿ ಅನೇಕ ಧೈರ್ಯಶಾಲಿ ಯೋಧರು ತಮ್ಮ ಪ್ರಾಣವನ್ನು ನೀಡಿದ್ದಾರೆಂದು ಅವನಿಗೆ ತಿಳಿದಿತು. ಅವನು ಜೀವನ ಮತ್ತು ಮರಣದ ರಹಸ್ಯಗಳ ಬಗ್ಗೆ ಮಾರ್ಗದರ್ಶನ ಪಡೆಯಲು ತನ್ನ ಪೂಜ್ಯ ಮೊಮ್ಮಗನಾದ ಭೀಷ್ಮನ ಕಡೆಗೆ ತಿರುಗಿದನು. ಯುಧಿಷ್ಠಿರನು ಹೇಳಿದನು, ಸಾಯುವ ಬಯಕೆಯಿಂದ ಅಥವಾ ಬದುಕುವ ಬಯಕೆಯಿಂದ ಅನೇಕ ಜನರು ಯುದ್ಧದ ಮಹಾನ್ ತ್ಯಾಗದಲ್ಲಿ ತಮ್ಮ ಪ್ರಾಣವನ್ನು ಅರ್ಪಿಸುತ್ತಾರೆ. ಹೇಳಿ, ಓ ಅಜ್ಜಿ, ಅವರು ಸಾಧಿಸುವ ಅಂತ್ಯವೇನು? ಯುದ್ಧದಲ್ಲಿ ಒಬ್ಬರ ಜೀವವನ್ನು ತ್ಯಜಿಸುವುದು ಮನುಷ್ಯರಿಗೆ ದುಃಖದಿಂದ ತುಂಬಿದೆ. ಬುದ್ಧಿವಂತ ಮತ್ತು ಜ್ಞಾನಿ ಭೀಷ್ಮನ ತಲೆಯಾಡಿಸಿದ. ಆತನು ಸಮೃದ್ಧಿ ಅಥವಾ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಸಂತೋಷ ಅಥವಾ ಸಂಕಟದಲ್ಲಿ ಜೀವಿಗಳು ಈ ಜಗತ್ತಿಗೆ ಬಂದು ಒಂದು ನಿರ್ದಿಷ್ಟ ಭಾವದ ಪ್ರಕಾರ ಬದುಕುತ್ತವೆ. ನಾನು ನಿನಗೆ ಕಾರಣವನ್ನು ವಿವರಿಸುವಾಗ ನನ್ನ ಮಾತನ್ನು ಕೇಳು ಎಂದು ಉತ್ತರಿಸಿದನು. ಹೀಗೆ ಭೀಷ್ಮನು ಬಹಳ ಹಿಂದೆಯೇ ಭೂಮಿಯಲ್ಲಿ ಸುತ್ತಾಡಿದ್ದ, ಸರ್ವಜ್ಞಾನವನ್ನು ಹೊಂದಿದ್ದ ಮತ್ತು ಎಲ್ಲಾ ಜೀವಿಗಳ ಭಾಷೆಯೊಂದಿಗೆ ಪರಿಚಿತನಾಗಿದ್ದ ಮಹಾನ್ ಋಷಿ ಕೃಷ್ಣದ್ವೈಪವನನ ಪ್ರಾಚೀನ ಕಥೆಯನ್ನು ಹೇಳಲು ಪ್ರಾರಂಭಿಸಿದನು. ಒಂದು ದಿನ ಜನನಿಬಿಡ ರಸ್ತೆಯಲ್ಲಿ ನಡೆಯುವಾಗ ಕೃಷ್ಣನು ಒಂದು ಸಣ್ಣ ಹುಳು ನೆಲಕ್ಕೆ ಅಡ್ಡಲಾಗಿ ಹುಚ್ಚುಚ್ಚಾಗಿ ಓಡುತ್ತಿರುವುದನ್ನು ನೋಡಿದನು. ಕೃಷ್ಣನು, ಓ ಹುಳು, ನೀನು ತುಂಬ ಗಾಬರಿಗೊಂಡಿದ್ದೀಯಾ ಮತ್ತು ಬಹಳ ಅವಸರದಲ್ಲಿದ್ದೀಯಾ ಎಂದು ತೋರುತ್ತಿದೆ. ನನಗೆ ಹೇಳು, ನೀನು ಎಲ್ಲಿಗೆ ಓಡುತ್ತಿದ್ದೀಯಾ ಮತ್ತು ಎಲ್ಲಿಂದ ಹೆದರುತ್ತಿದ್ದೀಯ? ಹುಳು ಭಯದಿಂದ ನಡುಗುತ್ತಾ ಆ ದೊಡ್ಡ ಕಾರಿನ ಗದ್ದಲವನ್ನು ಕೇಳಿ, ನಾನು ಭಯಭೀತರಾಗಿದ್ದೇನೆ. ಓ ಮಹಾಬುದ್ಧಿವಂತನೇ, ಅದು ಮಾಡುವ ಗರ್ಜನೆ ಭೀಕರವಾಗಿದೆ. ಅದು ಹತ್ತಿರದಲ್ಲಿದೆ, ಶಬ್ದವು ಕೇಳಿ ಬರುತ್ತಿದೆ. ಅದು ನನ್ನನ್ನು ಕೊಲ್ಲುವುದಿಲ್ಲವೇ? ಇದಕ್ಕಾಗಿ ನಾನು ಹಾರಿ ಹೋಗುತ್ತಿದ್ದೇನೆ ಎಂದು ಉತ್ತರಿಸಿತು. ಕೃಷ್ಣನು ತಿಳುವಳಿಕೆಯಿಂದ ಮುಗುಳ್ನಕ್ಕು, ಓ ಹುಳು, ನಿನ್ನ ಸಂತೋಷವು ಎಲ್ಲಿಂದ ಬರಬಹುದು? ನೀನು ಅಸ್ತಿತ್ವದ ಮಧ್ಯಂತರ ಕ್ರಮಕ್ಕೆ ಸೇರಿದವನಾಗಿದ್ದೀಯಾ. ಸಾವು ನಿನಗೆ ಸಂತೋಷದಿಂದ ತುಂಬಿರುತ್ತದೆ ಎಂದು ನಾನು ಭಾವಿಸುತ್ತೇನೆ. ಆದರೆ ಹುಳು
ತನ್ನ ಭಯದಲ್ಲಿ ಪಟ್ಟು ಹಿಡಿದು ದೀನ ಪ್ರಾಣಿಯಾಗಿ ಈ ಜಗತ್ತಿನಲ್ಲಿ ವಾಸಿಸಲು ಒಗ್ಗಿಕೊಂಡಿತ್ತು ಮತ್ತು ಅದರ ಸರಳ ಸಂತೋಷಗಳೂ ಸಹ ಅವನಿಗೆ ಪ್ರಿಯವಾದವು ಎಂದು ವಿವರಿಸಿತು. ಹುಳುಗಳ ಮಾತುಗಳು ಯುಧಿಷ್ಠಿರನನ್ನು ತನ್ನ ಹಿಂದಿನ ಜೀವನಕ್ಕೆ ಕರೆದೊಯ್ದವು. ಅವನು ಬ್ರಾಹ್ಮಣರ ಅಥವಾ ಬಡವರ ಬಗ್ಗೆ ಯಾವುದೇ ಗೌರವವಿಲ್ಲದ ಕ್ರೂರ ಮತ್ತು ದುಷ್ಟಶೂದ್ರನಾಗಿದ್ದನೆಂದು ನೆನಪಿಸಿಕೊಂಡನು. ಆದರೆ ಅವನು ಒಂದು ದಯೆಯ ಕಾರ್ಯವನ್ನೂ ಸಹ ನೆನಪಿಸಿಕೊಂಡನು. ಬ್ರಾಹ್ಮಣ ಅತಿಥಿಯನ್ನು ತನ್ನ ಮನೆಗೆ ಗೌರವ ಮತ್ತು ಆತಿಥ್ಯದಿಂದ ಸ್ವಾಗತಿಸಿದನು. ಆದ್ದರಿಂದ ಭರವಸೆ ಮತ್ತು ಹಾತೊರೆಯುವಿಕೆಯಿಂದ ತುಂಬಿದ್ದ ಯುಧಿಷ್ಠಿರನು ಮತ್ತೊಮ್ಮೆ ಭೀಷ್ಮನ ಕಡೆಗೆ ತಿರುಗಿದನು. ನಾನು ಶೂದ್ರನಾಗಿದ್ದೆ. ಹುಳು ಹೇಳಿದ, ನಾನು ಕತ್ತಲಲ್ಲಿ ವಾಸಿಸುತ್ತಿದ್ದೆ. ಆದರೆ ನನಗೆ ಒಂದು ಒಳ್ಳೆಯ ಕೆಲಸ ನೆನಪಿದೆ. ನಾನು ಬ್ರಾಹ್ಮಣ ಅತಿಥಿಯನ್ನು ನನ್ನ ಮನೆಗೆ ಸ್ವಾಗತಿಸಿದೆ. ಓ ಧೈರ್ಯಶಾಲಿ, ದಯೆಯ ಕಾರ್ಯವು ನನಗೆ ಮತ್ತೆ ಸಂತೋಷವನ್ನು ತರುತ್ತದೆ ಎಂದು ನೀವು ಭಾವಿಸುತ್ತೀರಾ? ಉರಿಯುತ್ತಿರುವ ಬಿಸಿಲಿನಲ್ಲಿ ಧೂಳಿನ ರಸ್ತೆಯ ಮೇಲೆ ಒಂದು ಹುಳು ಬಿದ್ದಿತ್ತು. ಅದರ ಸಣ್ಣ ದೇಹವು ಚಲಿಸಲು ಹೆಣಗಾಡುತ್ತಿರುವಾಗ ಯಾತನೆಯಿಂದ ನರಳುತ್ತಿತ್ತು. ಪೂಜ್ಯ ಋಷಿಯಾದ ವ್ಯಾಸನು ಆ ಪ್ರಾಣಿಯನ್ನು ದಿಟ್ಟಿಸಿ ನೋಡಿದನು ಮತ್ತು ಸೌಮ್ಯವಾದ ಧ್ವನಿಯಲ್ಲಿ ಹೇಳಿದನು, ಓ ಹುಳು, ನಾನು ಮಾಡಿದ ಪುಣ್ಯಕರ್ಮದಿಂದಾಗಿ ನೀನು ಅಜ್ಞಾನದಿಂದ ಮುಳುಗಿಲ್ಲ. ನನ್ನ ತಪಸ್ಸು ನನಗೆ ನಿನ್ನಂತಹ ಜೀವಿಗಳನ್ನು ಅವರ ನೋವಿನಿಂದ ರಕ್ಷಿಸುವ ಶಕ್ತಿಯನ್ನು ನೀಡಿದೆ. ಹುಳು ಖಾಲಿ ಕಣ್ಣುಗಳಿಂದ ವ್ಯಾಸನನ್ನು ನೋಡಿತು. ಆದರೆ ಋಷಿಯ ಮಾತುಗಳು ಅದರ ಮೇಲೆ ಹರಿಯುತ್ತಿದ್ದಂತೆ ಅದರ ಸಣ್ಣ ಮನಸ್ಸಿನಲ್ಲಿ ಏನೋ ಸ್ಫೂರ್ತಿಯಾಯಿತು. ವ್ಯಾಸನು ಮುಂದುವರಿಸಿದನು, ನೀವು ನಿಮ್ಮ ಹಿಂದಿನ ಜೀವನದ ದುಷ್ಕೃತ್ಯಗಳಿಂದಾಗಿ ಈ ಮಧ್ಯಂತರ ಕ್ರಮದಲ್ಲಿ ಜನಿಸಿದ್ದೀರಿ. ಆದರೆ ನೀವು ಸದಾಚಾರ ಮತ್ತು ಅರ್ಹತೆಯನ್ನು ಸಾಧಿಸಲು ಬಯಸಿದರೆ ನೀವು ಇನ್ನೂ ಅದನ್ನು ಮಾಡಬಹುದು. ಹುಳಿಯ ನೋಟವು ವ್ಯಾಸನ ಮೇಲೆ ಮುಚ್ಚಲ್ಪಟ್ಟಿತು ಮತ್ತು ಕ್ಷಣಾರ್ಧದಲ್ಲಿ ಅದರ ಕಣ್ಣುಗಳಲ್ಲಿ ತಿಳುವಳಿಕೆಯ ಮಿನುಗುವಿಕೆಯು ಮಿನಿಡಿತು. ವ್ಯಾಸನು ಕರ್ಮದ ಕಾರ್ಯಗಳನ್ನು ವಿವರಿಸಿದನು. ಈ ಜೀವನದ ಕ್ರಿಯೆಗಳು ಮುಂದಿನ ಜೀವನದಲ್ಲಿ ಒಬ್ಬರ ಭವಿಷ್ಯವನ್ನು ಹೇಗೆ ನಿರ್ಧರಿಸುತ್ತವೆ ಎಂಬುದನ್ನು ವಿವರಿಸಿದನು. ದೇವರುಗಳು ಮತ್ತು ಋಷಿಗಳು ತಮ್ಮ ಕ್ರಿಯೆಗಳ ಪರಿಣಾಮಗಳನ್ನು ಮನುಷ್ಯರಂತೆಯೇ ಕೊಯ್ಯುತ್ತಾರೆ ಎಂದು ಹೇಳಿದನು. ನೀವು ಯೋಗ್ಯವಾದ ಕ್ರಿಯೆಗಳನ್ನು ಮಾಡಿದಾಗ ನೀವು ಸಂತೋಷವನ್ನು ಸಾಧಿಸುವ ಭರವಸೆಯಿಂದ ಹಾಗೆ ಮಾಡುತ್ತೀರಿ ಮತ್ತು ಅಂತಹ ಪ್ರಯತ್ನಗಳ ಮೂಲಕವೇ ನೀವು ನಿಮ್ಮ ಪ್ರಸ್ತುತ ಸ್ಥಿತಿಯಿಂದ ಮೇಲೇರಬಹುದು. ಹುಳು ಗಮನದಿಂದ ಆಲಿಸಿತು. ಅದರ ಸಣ್ಣ ದೇಹವು ಗಾಳಿಯಲ್ಲಿ ಎಲೆಯಂತೆ ವ್ಯಾಸನ ಮಾತುಗಳಿಗೆ ತೂಗಾಡುತ್ತಿತ್ತು. ವ್ಯಾಸರು ಮಾತನಾಡುತ್ತಿದ್ದಂತೆಯೇ ಒಂದು ದೊಡ್ಡ ವಾಹನವು ರಸ್ತೆಯಿಂದ ಗುಡುಗು ಸಿಡಿಸಿತು. ಅದರ ಚಕ್ರಗಳು ಅಪಶಕುನದಿಂದ ಗುಡುಗಿದವು. ಋಷಿಯ ಮಾತುಗಳಿಂದ ಪ್ರವೇಶಿಸಿದ ಹುಳು ಅಪಾಯವು ಸಮೀಪಿಸುತ್ತಿರುವುದನ್ನು ಗಮನಿಸಲು ವಿಫಲವಾಯಿತು. ವಾಹನದ ಚಕ್ರಗಳು ಹುಳುಗಳ ದುರ್ಬಲವಾದ ದೇಹವನ್ನು ಜಜ್ಜಿದವು ಮತ್ತು ಅದು ತನ್ನ ಜೀವಕುಸಿರನ್ನು ಬಿಡುಗಡೆ ಮಾಡಿತು. ಆದರೆ ಇದು ಅದರ ಪ್ರಯಾಣದ ಅಂತ್ಯವಲ್ಲ. ವ್ಯಾಸನ ಕೃಪೆಯಿಂದ ಕ್ಷತ್ರಿಯ ಪರಂಪರೆಯಲ್ಲಿ ಜನಿಸಿದ ಹೊಸ ಅವತಾರದಲ್ಲಿ ಹುಳು ಮತ್ತೊಮ್ಮೆ ಆ ಮಹಾನ್ ಋಷಿಯ ಸಮ್ಮುಖದಲ್ಲಿ ತನ್ನನ್ನು ತಾನು ಕಂಡುಕೊಂಡಿತು. ಈ ಬಾರಿ ಅದು ಮುಳ್ಳು ಹಂದಿ, ಇಧ್ವಾನ ಹಂದಿ, ಜಿಂಕೆ, ಪಕ್ಷಿ ಮತ್ತು ಇತರ ಅನೇಕ ರೂಪಾಂತರಗಳಿಗೆ ಒಳಗಾಗಿತ್ತು. ಅಂತಿಮವಾಗಿ ರಾಜಕುಮಾರನಾಗಿ ತನ್ನ ಪ್ರಸ್ತುತ ರೂಪವನ್ನು ಪಡೆದುಕೊಳ್ಳುವ ಮೊದಲು ಈಗ ಕ್ಷತ್ರಿಯನಾಗಿ ರೂಪಾಂತರಗೊಂಡಿರುವ ಹುಳು ತನ್ನ ಪ್ರಯಾಣದ ಮೂಲಕ ತನ್ನನ್ನು ಮಾರ್ಗದರ್ಶಿಸುವಲ್ಲಿ ಋಷಿಯ ದಯೆಯನ್ನು ಅಂಗೀಕರಿಸುತ್ತಾ ತನ್ನ ವಿವಿಧ ಜೀವನಗಳನ್ನು ವ್ಯಾಸನಿಗೆ ವಿವರಿಸಿತು. ಆನೆಗಳು ನಿಮ್ಮನ್ನು ತಮ್ಮ ಬೆನ್ನಿನ ಮೇಲೆ ಹೊತ್ತುಕೊಂಡು ಮತ್ತು ನಿಮ್ಮ ರಥಕ್ಕೆ ಜೋಡಿಸಲಾದ ಕಾಮೋಜರ ಕುದುರೆಗಳೊಂದಿಗೆ ಎಲ್ಲರೂ ನಿಮ್ಮನ್ನು ಪೂಜಿಸುತ್ತಾರೆ ಮತ್ತು ಪ್ರತಿ ರಾತ್ರಿಯ ಸಣ್ಣ ಗಂಟೆಗಳಲ್ಲಿ ನಿಮ್ಮ ಸ್ತುತಿಯನ್ನು ಹಾಡಲಾಗುತ್ತದೆ ಎಂದು ಆತ ಹೇಳಿದ. ಆತನು ನೀವು ರಾಜಕುಮಾರನ ಸ್ಥಾನಮಾನವನ್ನು ಪಡೆದುಕೊಂಡಿದ್ದೀರಿ ಎಂದು ಸಹಾನುಭೂತಿಯಿಂದ ಹೊಳೆಯುತ್ತಿದ್ದ ಆತನ ಕಣ್ಣುಗಳನ್ನು ಕೇಳಿದನು. ಕ್ಷತ್ರಿಯನು ತನ್ನ ತಲೆಯನ್ನು ಗೌರವದಿಂದ ಬಾಗಿಸಿ ವ್ಯಾಸನ ಸಾಮರ್ಥ್ಯವನ್ನು ಅಂಗೀಕರಿಸಿದನು. ವ್ಯಾಸ ಮತ್ತೆ ಮಾತನಾಡುತ್ತಾ,
ಆತನ ಮಾತುಗಳು ಬುದ್ಧಿವಂತಿಕೆಯಿಂದ ಸುರಿಯತೊಡಗಿದವು. ಶೂದ್ರನಾಗಿ ನಿಮ್ಮ ಹಿಂದಿನ ಜೀವನವು ಬ್ರಾಹ್ಮಣರ ಬರಿಗಿನ ದುರಾಸೆ ಮತ್ತು ಕ್ರೌರ್ಯದಿಂದ ಗುರುತಿಸಲ್ಪಟ್ಟಿದೆ. ಆದರೆ ನಿಮ್ಮ ಯೋಗ್ಯತೆಯ ಕಾರ್ಯದ ಮೂಲಕ ನೀವು ಇನ್ನೂ ಹುಳಿಯಾಗಿದ್ದಾಗ ನನಗೆ ನಮಸ್ಕರಿಸಿ ಮತ್ತು ಪೂಜಿಸಿ ನೀವು ಎತ್ತರಕ್ಕೆ ಏರಿದ್ದೀರಿ. ನಿಮ್ಮ ಜೀವ ಉಸಿರನ್ನು ಮೈದಾನದಲ್ಲಿ ತ್ಯಜಿಸಿ. ದೂರದ ದೇಶದಲ್ಲಿ ಭೀಷ್ಮ ಎಂಬ ಬುದ್ಧಿವಂತ ಮತ್ತು ಪೂಜ್ಯ ಋಷಿಯು ತನ್ನ ಯುವ ಸ್ನೇಹಿತ ಯುಧಿಷ್ಠಿರನೊಂದಿಗೆ ಪ್ರಾಚೀನ ಕಾಲದ ಕಥೆಗಳನ್ನು ಹಂಚಿಕೊಳ್ಳುತ್ತಾ ಚಿಂತನೆಯಲ್ಲಿ ಕುಳಿತಿದ್ದನು. ಅವನು ಒಂದು ಕಾಲದಲ್ಲಿ ಕತ್ತಲೆ ಮತ್ತು ಅಜ್ಞಾನದ ಜೀವನವನ್ನು ನಡೆಸಿದ್ದ. ಆದರೆ ಆಳವಾದ ಪರಿವರ್ತನೆಗೆ ಒಳಗಾದ ಒಂದು ವಿನಮ್ರ ಹುಳು ಬಗ್ಗೆ ಮಾತನಾಡಲು ಪ್ರಾರಂಭಿಸಿದನು. ಈ ಹುಳು ಭೀಷ್ಮನು ಹೇಳಿದನು, ಈ ಹುಳು ತನ್ನ ದೀನ ಪ್ರಾಣಿಯ ಸ್ಥಾನಮಾನವನ್ನು ತ್ಯಜಿಸಿ ದೊಡ್ಡ ಶಕ್ತಿ ಮತ್ತು ಶಕ್ತಿಯ ಕ್ಷತ್ರಿಯನಾಗಿ ಹುಟ್ಟಿಕೊಂಡಿತು. ಆದರೆ ಅದು ಜೀವನದಲ್ಲಿ ತನ್ನ ಹೊಸ ಸ್ಥಾನದಿಂದ ತೃಪ್ತಿಯಾಗಲಿಲ್ಲ. ತನ್ನ ಹಿಂದಿನ ರೂಪಾಂತರಗಳನ್ನು ನೆನಪಿಸಿಕೊಳ್ಳುತ್ತಾ ಹುಳು ತನ್ನನ್ನು ತಾನು ಶುದ್ಧೀಕರಿಸಿಕೊಳ್ಳಲು ಮತ್ತು ತನ್ನ ಹಿಂದಿನ ಸ್ಥಿತಿಗಿಂತ ಮೇಲೇರಲು ತೀವ್ರ ಕಠಿಣತೆಗಳಿಗೆ ಒಳಗಾಗಲು ಪ್ರಾರಂಭಿಸಿತು. ಭೀಷ್ಮನು ಮಾತನಾಡುತ್ತಿದ್ದಂತೆ ಅವನ ಮಾತುಗಳು ಹುಳುಗಳ ಕಠಿಣ ತಪಸ್ಸಿನ ಚಿತ್ರಗಳನ್ನು ರೂಪಿಸಿದವು. ಪ್ರಾಣಿಯ ದೃಢನಿಶ್ಚಯವು ಸ್ಪಷ್ಟವಾಗಿತ್ತು. ಅದರ ಆತ್ಮವು ತನ್ನ ಮಿತಿಗಳನ್ನು ಮೀರಲು ಪ್ರಯತ್ನಿಸುತ್ತಿತ್ತು. ತದನಂತರ ದೊಡ್ಡ ಪ್ರಾಮುಖ್ಯತೆಯ ಕ್ಷಣದಲ್ಲಿ ದ್ವೀಪದಲ್ಲಿ ಜನಿಸಿದ ಬುದ್ಧಿವಂತ ಮತ್ತು ಪೂಜ್ಯ ಋಷಿಯಾದ ಕೃಷ್ಣನು ಕ್ಷತ್ರಿಯನ ಮುಂದೆ ಕಾಣಿಸಿಕೊಂಡನು. ಕೃಷ್ಣನು ಬ್ರಹ್ಮಾಂಡದ ಮತ್ತು ಅದರ ಕಾರ್ಯಗಳ ಬಗ್ಗೆ ತನ್ನ ಆಳವಾದ ತಿಳುವಳಿಕೆಯಿಂದ ಹುಳುಗಳ ತಪಸ್ಸನ್ನು ನೋಡಿದನು ಮತ್ತು ಸಹಾನುಭೂತಿಯಿಂದ ಪ್ರಭಾವಿತನಾದನು. ಅವನು ಆ ಜೀವಿಗೆ ಸಮೀಪಿಸಿದನು ಮತ್ತು ಪ್ರಾಚೀನ ಕ್ಷತ್ರಿಯ ವರ್ಗದ ರಹಸ್ಯಗಳನ್ನು ಅದರೊಂದಿಗೆ ಹಂಚಿಕೊಂಡನು. ನಮ್ಮ ಕ್ರಮಕ್ಕೆ ಸಂಬಂಧಿಸಿದ ತಪಸ್ಸುಗಳು ಕೃಷ್ಣನು ಹೇಳಿದನು, ಎಲ್ಲಾ ಜೀವಿಗಳನ್ನು ರಕ್ಷಿಸುವುದು, ನೀತಿಯನ್ನು ಎತ್ತಿ ಹಿಡಿಯುವುದು ಮತ್ತು ಅಪವಿತ್ರವಾದದ್ದನ್ನು ಸರಿಪಡಿಸುವುದು. ಮತ್ತೊಬ್ಬ ಪೂಜ್ಯ ಋಷಿಯಾದ ವ್ಯಾಸನು ಆಧ್ಯಾತ್ಮಿಕ ಬೆಳವಣಿಗೆಯ ಹಾದಿಯಲ್ಲಿರುವ ಹುಳುವಿಗೆ ಮಾರ್ಗದರ್ಶನ ನೀಡುತ್ತಾ ಮುಂದೆ ಮಾತನಾಡಿದನು. ವ್ಯಾಸನು, ಓ ಹುಳು, ನೀನು ನಿನ್ನ ಆತ್ಮವನ್ನು ಶುದ್ಧೀಕರಿಸಬೇಕು ಮತ್ತು ನೀತಿಯಿಂದ ವರ್ತಿಸಬೇಕು. ಎಲ್ಲಾ ಜೀವಿಗಳನ್ನು ಗೌರವಿಸಿ ಮತ್ತು ರಕ್ಷಿಸಿಕೊಳ್ಳಿ. ಒಳ್ಳೆಯ ಆಸೆಗಳನ್ನು ನ್ಯಾಯಯುತವಾಗಿ ತೃಪ್ತಿಪಡಿಸಿ ಮತ್ತು ಕೆಟ್ಟದ್ದನ್ನು ಸರಿಪಡಿಸಿಕೊಳ್ಳಿ. ಹಾಗೆ ಮಾಡುವುದರಿಂದ ನೀನು ಬ್ರಾಹ್ಮಣನ ಸ್ಥಾನಮಾನವನ್ನು ಪಡೆಯುತ್ತೀರಿ ಎಂದು ಹೇಳಿದನು. ಈಗ ಹೊಸ ಉದ್ದೇಶದ ಪ್ರಜ್ಞೆಯಿಂದ ತುಂಬಿದ ಹುಳು ವ್ಯಾಸರ ಮಾತುಗಳನ್ನು ಕಾರ್ಯೋಪಕ್ಕೆ ತರಲು ಪ್ರಾರಂಭಿಸಿತು. ಜೀವನದಲ್ಲಿ ತನ್ನ ಆರಂಭಿಕ ಸ್ಥಾನದ ಹೊರತಾಗಿಯೂ ಅದು ತನ್ನ ಪ್ರಜೆಗಳನ್ನು ನ್ಯಾಯಯುತವಾಗಿ ರಕ್ಷಿಸಲು ಪ್ರಾರಂಭಿಸಿತು. ಕ್ಷತ್ರಿಯ ವರ್ಗದ ಕರ್ತವ್ಯವನ್ನು ಎತ್ತಿ ಹಿಡಿಯಿತು ಮತ್ತು ಅದು ಹಾಗೆ ಮಾಡುವಾಗ ಗಮನಾರ್ಹವಾದದ್ದು ಸಂಭವಿಸಿತು. ಹುಳು ಮತ್ತೊಂದು ಪರಿವರ್ತನೆಗೆ ಒಳಗಾಯಿತು. ಈ ಬಾರಿ ತನ್ನ ಹಿಂದಿನ ಸ್ಥಾನಮಾನವನ್ನು ಮೀರಿ ಬ್ರಾಹ್ಮಣವಾಯಿತು. ಹುಳು ಪರಿವರ್ತನೆಯ ಸುದ್ದಿ ಹರಡುತ್ತಿದ್ದಂತೆ ದ್ವೀಪದಲ್ಲಿ ಜನಿಸಿದ ಕೃಷ್ಣನು ಮತ್ತೊಮ್ಮೆ ಆ ಜೀವಿಗೆ ಭೇಟಿ ನೀಡಿದನು. ಓ ಹುಳು, ಸಾವಿಗೆ ಹೆದರಬೇಡ, ಏಕೆಂದರೆ ನ್ಯಾಯಯುತವಾಗಿ ವರ್ತಿಸುವವನು ಗೌರವಾನ್ವಿತ ಜನ್ಮವನ್ನು ಪಡೆಯುತ್ತಾನೆ. ಆದರೆ ಅನ್ಯಾಯವಾಗಿ ವರ್ತಿಸುವವನು ಕೀಳಾಗಿ ಮತ್ತು ನೀಚವಾಗಿ ಜನಿಸುತ್ತಾನೆ ಎಂದು ಕೃಷ್ಣನು ಹೇಳಿದನು. ಈಗ ಬ್ರಾಹ್ಮಣನಾಗಿರುವ ಹುಳು ಆಧ್ಯಾತ್ಮಿಕ ಬೆಳವಣಿಗೆಯ ಹಾದಿಯಲ್ಲಿ ತನ್ನನ್ನು ಮುನ್ನಡೆಸಿದ್ದಕ್ಕಾಗಿ ವ್ಯಾಸನಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಿತು. ಓ ಪವಿತ್ರನೇ, ನಿನ್ನ ಕೃಪೆಯಿಂದ ನಾನು ಸಂತೋಷದಿಂದ ಹೆಚ್ಚಿನ ಸಂತೋಷವನ್ನು ಪಡೆದಿದ್ದೇನೆ. ನನ್ನ ನ್ಯೂನತೆಗಳು ಕಳೆದು ಹೋಗಿವೆ ಮತ್ತು ನಾನು ನೀತಿಯಲ್ಲಿ ಬೇವೂರಿರುವ ಸಮೃದ್ಧಿಯನ್ನು ಪಡೆದಿದ್ದೇನೆ ಎಂದು ಹುಳು ಹೇಳಿತು. ಭೀಷ್ಮನ ಕಥೆಯು ಮುಂದುವರೆಯಿತು. ಅವನು ಹುಳುಗಳ ಅಂತಿಮ ಪರಿವರ್ತನೆಯ ಬಗ್ಗೆ ಮಾತನಾಡುತ್ತಾ ಅದು ಅತ್ಯುನ್ನತ ಸ್ಥಾನಮಾನವನ್ನು ತಲುಪಿತ್ತು. ದೊಡ್ಡ ಸಭೆಯ ಮಧ್ಯದಲ್ಲಿ ಪಾಂಡವ ಸಹೋದರರಲ್ಲಿ ಹಿರಿಯನಾದ ಯುಧಿಷ್ಠಿರನು ತನ್ನ ಪೂಜ್ಯ ಮೊಮ್ಮಗ ಭೀಷ್ಮನ ಕಡೆಗೆ ತಿರುಗಿ, ಜ್ಞಾನ, ತಪಸ್ಸು ಮತ್ತು ಉಡುಗೊರೆಗಳಲ್ಲಿ ಯಾವುದು
ಶ್ರೇಷ್ಠ ಓ ಕುಲೀನನೇ, ನಾನು ನಿನ್ನ ಬುದ್ಧಿವಂತಿಕೆಯನ್ನು ಬಯಸುತ್ತೇನೆ ಎಂದು ಕೇಳಿದನು. ದ್ವೀಪದಲ್ಲಿ ಜನಿಸಿದ ಕ್ರಿಸ್ತನ ಪ್ರಯಾಣದ ಪ್ರಾಚೀನ ಕಥೆಯನ್ನು ಹೇಳಲು ಪ್ರಾರಂಭಿಸಿದಾಗ ಭೀಷ್ಮನ ಕಣ್ಣುಗಳು ಹೊಳೆಯುತ್ತಿದ್ದವು. ಕ್ರಿಸ್ತನು ಮಾರುವೇಷದಲ್ಲಿ ಜಗತ್ತನ್ನು ಅಲೆದಾಡುತ್ತಿದ್ದಾಗ ಅವನು ಪವಿತ್ರ ನಗರವಾದ ವಾರಣಾಸಿಯನ್ನು ತಲುಪಿದನು. ಅಲ್ಲಿ ಅವನು ಮುನಿಗಳ ಸಾಲಿನಲ್ಲಿ ಜನಿಸಿದ ಮೈತ್ರೇಯನನ್ನು ಎದುರಿಸಿದನು. ಪೂಜ್ಯ ಋಷಿಯಾದ ವ್ಯಾಸನು ಆಗಮಿಸುವುದನ್ನು ನೋಡಿದ ಮೈತ್ರೇಯನು ಅವನನ್ನು ಗೌರವದಿಂದ ಸ್ವಾಗತಿಸಿದನು ಮತ್ತು ಅವನಿಗೆ ಆಸನವನ್ನು ನೀಡಿದನು. ಇಬ್ಬರೂ ಋಷಿಗಳು ಒಟ್ಟಿಗೆ ಕುಳಿತು ಪೋಷಣೆ ಮತ್ತು ಆನಂದದಾಯಕವಾದ ಊಟವನ್ನು ಆನಂದಿಸಿದರು. ಕ್ರಿಸ್ತನ ನಗು ಗಾಳಿಯಲ್ಲಿ ಪ್ರತಿ ಬಾರಿಯೂ ಪ್ರತಿಧ್ವನಿಸಿತು ಮತ್ತು ಮೈತ್ರೇಯನು ಅವನ ಸಂತೋಷದ ಹಿಂದಿನ ಕಾರಣವನ್ನು ವಿವರಿಸಲು ಕೇಳಿಕೊಂಡನು. ನೀನು ಒಬ್ಬ ತಪಸ್ವಿ, ನಿನ್ನ ಭಾವನೆಗಳ ಒಡೆಯ ಎಂದು ಮೈತ್ರೇಯನು ಹೇಳಿದನು. ಆದರೂ ನೀನು ಬಹಳ ಸಂತೋಷದಿಂದ ತುಂಬಿರುವಂತೆ ತೋರುತ್ತಿರುವೆ. ನಾನು ನಿನ್ನನ್ನು ಕೇಳುತ್ತೇನೆ, ನನ್ನ ತಪಸ್ಸಿನ ಶಕ್ತಿ ಏನು ಮತ್ತು ನಿನಗಿರುವ ಆಶೀರ್ವಾದವೇನು? ನನ್ನ ಕಾರ್ಯಗಳು ನಿನಗಿಂತ ಭಿನ್ನವಾಗಿವೆ. ಆದರೂ ನನಗೆ ನಮ್ಮ ನಡುವೆ ಯಾವುದೇ ದೊಡ್ಡ ವ್ಯತ್ಯಾಸವಿಲ್ಲ. ಆತನ ಕಣ್ಣುಗಳು ಬುದ್ಧಿವಂತಿಕೆಯಿಂದ ಮಿನುಗುತ್ತಿದ್ದವು. ನನ್ನ ಸ್ನೇಹಿತ, ಅವನು ಹೇಳಿದ, ನನ್ನನ್ನು ತುಂಬಿದ ಆಶ್ಚರ್ಯವು ಪುರಾತನ ಸುಗ್ರೀವಾಜ್ಞೆಯಿಂದ ಬಂದಿದೆ. ಇದು ಮಾನವೀಯತೆಗೆ ಮಾರ್ಗದರ್ಶನ ನೀಡುವ ಒಂದು ವಿರೋಧಾಭಾಸದ ಹೇಳಿಕೆಯಾಗಿದೆ. ಅತ್ಯುನ್ನತ ಪ್ರತಿಜ್ಞೆಗಳಿಗೆ 3 ಮಾರ್ಗಗಳಿವೆ ಎಂದು ವೇದಗಳು ಘೋಷಿಸುತ್ತವೆ. ಎಂದಿಗೂ ಗಾಯಗೊಳಿಸಬಾರದು, ಯಾವಾಗಲೂ ಸತ್ಯವನ್ನು ಮಾತನಾಡಬೇಕು ಮತ್ತು ಮುಕ್ತವಾಗಿ ಉಡುಗೊರೆಗಳನ್ನು ನೀಡಬೇಕು. ಈ ಆದೇಶಗಳನ್ನು, ವೇದಗಳ ಘೋಷಣೆಗಳನ್ನು ಅನುಸರಿಸಿ ಪ್ರಾಚೀನ ಋಷಿಗಳು ಬಹಿರಂಗಪಡಿಸಿದರು. ವ್ಯಾಸ ಮುಂದುವರಿಸಿದಂತೆ ಮೈತ್ರೇಯನ ಕಣ್ಣುಗಳು ಅಗಲವಾದವು. ಪ್ರಾಮಾಣಿಕತೆಯಿಂದ ಮಾಡಿದ ಒಂದು ಸಣ್ಣ ಉಡುಗೊರೆಯೂ ಸಹ ದೊಡ್ಡ ಫಲಗಳನ್ನು ನೀಡಬಲ್ಲದು. ನನಗೆ ಈ ಊಟವನ್ನು ನೀಡುವ ಮೂಲಕ ನೀವು ಸಂತೋಷದ ಅನೇಕ ಕ್ಷೇತ್ರಗಳನ್ನು ಗೆದ್ದಿದ್ದೀರಿ. ಪ್ರಿಯ ಕೃಷ್ಣ, ನಿಮ್ಮ ಶಕ್ತಿಯೇ ನೀತಿಯಾಗಿದೆ. ನಿಮ್ಮ ನೋಟ, ನಿಮ್ಮ ಸುಗಂಧ ಎಲ್ಲವೂ ಇದಕ್ಕೆ ಸಾಕ್ಷಿಯಾಗಿದೆ. ವ್ಯಾಸರ ಮಾತುಗಳು ಮೈತ್ರೇಯನ ಹೃದಯಕ್ಕೆ ಮುಲಾಮು ಇದ್ದವು. ನಿಮ್ಮ ಕ್ರಿಯೆಗಳು ಈ ನಿಯಮಕ್ಕೆ ಹೊಂದಿಕೆಯಾಗಿವೆ ಎಂದು ಅವರು ಹೇಳಿದರು. ಪವಿತ್ರ ಜಲಗಳಲ್ಲಿ ಸ್ನಾನ ಮಾಡುವುದಕ್ಕಿಂತಲೂ ಅಥವಾ ಎಲ್ಲಾ ವೈದಿಕ ಪ್ರತಿಜ್ಞೆಗಳ ಸಾಧನೆಗಿಂತ ಸಹ ಶ್ರೇಷ್ಠವಾಗಿದೆ. ಉಡುಗೊರೆಯು ಎಲ್ಲಾ ಪವಿತ್ರ ಕ್ರಿಯೆಗಳಿಗಿಂತ ಹೆಚ್ಚು ಮಂಗಳಕರವಾಗಿದೆ. ಅದು ಇಲ್ಲದಿದ್ದರೆ ಅದರ ಶ್ರೇಷ್ಠತೆಯ ಬಗ್ಗೆ ಯಾವುದೇ ಪ್ರಶ್ನೆ ಇರುವುದಿಲ್ಲ. ವ್ಯಾಸರು ಮಾತನಾಡುತ್ತಿದ್ದಂತೆ ಅವರ ಮಾತುಗಳು ಕೋಣೆಯನ್ನು ಬೆಳಗಿಸಿದವು ಮತ್ತು ಯುಧಿಷ್ಠಿರನ ಕಣ್ಣುಗಳು ತಿಳುವಳಿಕೆಯಿಂದ ಹೊಳೆಯುತ್ತಿದ್ದವು. ಉಡುಗೊರೆಗಳನ್ನು ನೀಡುವವರು ಮಾಡಿದ ಹಾದಿಯು ಬುದ್ಧಿವಂತರು ಅನುಸರಿಸುವ ಮಾರ್ಗವಾಗಿದೆ ಎಂದು ಭೀಷ್ಮ ಮುಂದುವರಿಸಿದರು. ಅವರು ತಮ್ಮನ್ನು ತಾವು ಜೀವ ಉಸಿರಾಟವನ್ನು ನೀಡುವವರು ಎಂದು ಪರಿಗಣಿಸುತ್ತಾರೆ. ಅವುಗಳಲ್ಲಿ ನೀತಿಯನ್ನು ರೂಪಿಸುವ ಕರ್ತರುಗಳು ಸ್ಥಾಪಿಸಲ್ಪಟ್ಟಿವೆ. ಈ ರೀತಿಯಾಗಿ ವ್ಯಾಸನು ಮೈತ್ರೇಯನಿಗೆ ಬ್ರಹ್ಮಾಂಡದ ರಹಸ್ಯಗಳನ್ನು ಉಡುಗೊರೆ ನೀಡುವ ಶಕ್ತಿ, ಸಾರ್ವತ್ರಿಕ ತ್ಯಾಗದ ಜೀವನವನ್ನು ನಡೆಸುವ ಪ್ರಾಮುಖ್ಯತೆ ಮತ್ತು ಮಾರ್ಗವನ್ನು ಬಹಿರಂಗಪಡಿಸಿದನು. ಪ್ರಶಾಂತವಾದ ಕಾಡಿನ ಮಧ್ಯದಲ್ಲಿ ಭೀಷ್ಮನು ಚಿಂತನಶೀಲ ಮೌನದಲ್ಲಿ ಕುಳಿತಿದ್ದನು. ಅವನ ಕಣ್ಣುಗಳು ಪೂಜ್ಯ ಋಷಿಯಾದ ವ್ಯಾಸನ ಮೇಲೆ ಕೇಂದ್ರೀಕೃತವಾಗಿದ್ದವು. ಅವನು ಪ್ರಾಚೀನ ಋಷಿಯ ಬೋಧನೆಗಳ ಬಗ್ಗೆ ಯೋಚಿಸುತ್ತಿದ್ದಾಗ ಬುದ್ಧಿವಂತ ಮತ್ತು ವಿದ್ಯಾವಂತ ಬ್ರಾಹ್ಮಣನಾದ ಮೈತ್ರೇಯನು ಗೌರವದಿಂದ ಅವನ ಬಳಿಗೆ ಬಂದನು. ಅಪಾರ ಸಮೃದ್ಧಿಯಿಂದ ಆಶೀರ್ವದಿಸಲ್ಪಟ್ಟ ಕುಟುಂಬದಲ್ಲಿ ಜನಿಸಿದ ಮೈತ್ರೇಯನು ತನ್ನ ಬುದ್ಧಿವಂತಿಕೆ ಮತ್ತು ಅಪಾರ ಜ್ಞಾನಕ್ಕೆ ಹೆಸರುವಾಸಿಯಾಗಿದ್ದನು. ಭೀಷ್ಮನ ಮಾತುಗಳು ಮೈತ್ರೇಯನೊಳಗೆ ಏನನ್ನಾದರೂ ಹುಟ್ಟು ಹಾಕಿದವು ಮತ್ತು ಅವನು ತನ್ನ ಆಲೋಚನೆಗಳನ್ನು ಋಷಿಯೊಂದಿಗೆ ಹಂಚಿಕೊಳ್ಳಲು ಅನುಮತಿಯನ್ನು ಕೇಳಿದನು. ಸಂಭಾಷಣೆಯಲ್ಲಿ ತೊಡಗಲು ಸದಾ ಸಿದ್ಧರಿರುವ ವ್ಯಾಸನು ದಯೆಯಿಂದ ತಲೆಯಾಡಿಸಿದನು. ಮೈತ್ರೇಯನನ್ನು ತನ್ನ ಮನಸ್ಸನ್ನು ಮಾತನಾಡಲು ಆಹ್ವಾನಿಸಿದನು. ಮೈತ್ರೇಯನು ಮಾತನಾಡಲು ಪ್ರಾರಂಭಿಸಿದಾಗ ಗಾಳಿಯು ನಿರೀಕ್ಷೆಯಿಂದ
ತುಂಬಿತ್ತು. ಉಡುಗೊರೆಗಳ ವಿಷಯದ ಬಗ್ಗೆ ನಿಮ್ಮ ಮಾತುಗಳು ದೋಷರಹಿತವಾಗಿವೆ. ಓ ಧೈರ್ಯಶಾಲಿ, ಮೈತ್ರೇಯನು ಗೌರವದಿಂದ ತುಂಬಿದ ಧ್ವನಿಯಲ್ಲಿ ಹೇಳಿದನು, ನಾನು ಕೇವಲ ಕ್ರಿಯೆಗಳ ವಿನಮ್ರ ಆರಾಧಕನಾಗಿದ್ದೇನೆ ಮತ್ತು ದೊಡ್ಡ ಸಮೃದ್ಧಿಯನ್ನು ತಿಳಿದಿರುವ ಕುಟುಂಬ